ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಹಯಗ್ರೀವಾಯ ನಮಃ. ಹರಿ ಓಂ. ಪಾರಂಭವಾಕ್ಯಜಲಧೇರ್ಭುವನೈಕಸಾರಂ ಸ್ವೈರಂ ಕೃತೋರುವಿದವೇದಪಥಪ್ರಚಾರಂ ಆರಂಜಿತಾಮರಗಣಂ ಸುಖಚಿಚ್ಛರೀರಂ ಧೀರಂ ಸ್ಮರಾಮಿ ಹೃದಯ ಸತ್ಯವತೀ ಕುಮಾರಂ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಮಾಯಿ ಭವೈರಿಣೇ ಮಾಧ್ವರಾದ್ಧಾಂತವನಚಾರಿಣೇ ವಚೋನಖರಿಣೇ ವಾದಿರಾಜಕೇಸರಿಣೇ ನಮಃ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಮೂಕೋऽಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಗೆ. ನೈವೇದ್ಯಕವಿಷಂ ರಾಮೇ ವೀಕ್ಷತದ್ಭುಕ್ತಿಭಾಗ್ಗುರುಃ ಯೋ ದರ್ಶಯತ್ರವಿಂ ರಾತ್ರೌ ಸತ್ಯಬೋಧೋऽಸ್ತು ಮೇ ಮುದೇ. ಕೋಲವ್ಯಾಸ ಹಯಗ್ರೀವ ಪದಕಂಜಮಧೋವ್ರತಂ ಶ್ರೀ ವಿಶ್ವೋತ್ತಮಯೋಗೀಂದ್ರಂ ವಂದೇಹಂ ವಾದಿರಾಟ್ಪ್ರಿಯಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಹರಿವಾಯುಗುರುಗಳ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಪೀಠದಲ್ಲಿ ವಿರಾಜಮಾನರಾಗಿರುವ ಶ್ರೀ ವಿಶ್ವವಲ್ಲಭತೀರ್ಥ ಶ್ರೀಪಾದಂಗಳವರ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸ್ತಾ, ಪರಮ ಪವಿತ್ರವಾದಂತಹ ರಾಮಾಯಣ ಪ್ರವಚನದ ಮಾಲಿಕೆಯಲ್ಲಿ ನಿನ್ನೆಯ ದಿವಸ ಶ್ರೀರಾಮ ಅಗಸ್ತ್ಯ ಮುನಿಗಳನ್ನು ಭೇಟಿ ಮಾಡಿ ಅವರ ಮಹಿಮೆಯನ್ನು ಜಗತ್ತಿಗೆ ತಿಳಿಸಿ, ಮುಂದೆ ಪ್ರಯಾಣವನ್ನು ಮಾಡಿದಾಗ ಜಟಾಯುವಿನ ಭೇಟಿ, ನಂತರದಲ್ಲಿ ಪಂಚವಟಿ ಅನ್ನುವಂತಹ ಸ್ಥಳದಲ್ಲಿ ಸೀತೆಗಾಗಿ ಒಂದು ಆಶ್ರಮವನ್ನು ಕಟ್ಟಿಸಿದ ಲಕ್ಷ್ಮಣನ ಮುಖಾಂತರ, ಬೇರೆ ಬೇರೆ ಕಡೆ ಎಲ್ಲ ದಂಡಕಾರಣ್ಯದಲ್ಲಿ ಪ್ರವೇಶ ಮಾಡಿ ರಾಕ್ಷಸರ ಸಂಹಾರದ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಆ ಪಂಚವಟಿಯ ಸಮೀಪದಲ್ಲಿರುವಾಗ ಶೂರ್ಪಣಖೆ ಬಂದಳು. ಅವಳ ಜೊತೆಗೆ ರಾಮಲಕ್ಷ್ಮಣರು ಪರಿಹಾಸವನ್ನು ಮಾಡಿ, ಅತ್ಯಂತ ಕ್ರೂರಕಾರಿಣಿಯಾದ ಮಹಾರೌದ್ರ ಅವತಾರವನ್ನು ಹೊಂದಿದಂತಹ ಶೂರ್ಪಣಖೆಯ ಶೂರ್ಪದಂತೆ ಇರುವಂತಹ ನಾಸಿಕ ಮತ್ತು ಕರ್ಣವನ್ನು ಲಕ್ಷ್ಮಣನ ಮುಖಾಂತರವಾಗಿ ಕತ್ತರಿಸಿದ ಅನ್ನುವಲ್ಲಿಗೆ ಪೂರ್ವದಲ್ಲಿ ಉಕ್ತವಾದಂತಹ ವಿಚಾರ. ಅದ್ಯ ಕಥಾನುವಾದ. ಅನೇಕ ರಾಕ್ಷಸರನ್ನು ಪರಮಾತ್ಮ ಅನಂತ ರೂಪಗಳನ್ನು ಸ್ವೀಕಾರ ಮಾಡಿ ಅವರನ್ನೆಲ್ಲ ಕೊಂದು ಹಾಕಿದ 14,000 ರಾಕ್ಷಸರನ್ನು. ಅವನಿಗೆ ಇವನಾಮ, ಇವನಿಗೆ
ಅಮರಾಮ, ಎಲ್ಲಿ ನೋಡಿದರಲ್ಲಿ ರಾಮ. ಕೊನೆಗೆ ಅವರವರೇ ಹೊಡೆದಾಡಿ ಹತರಾದರು ಅಂತ ಅವರ ಸಂಹಾರದ ಚಿಂತನೆಯನ್ನು ವಿಚಾರವನ್ನು ಹೇಳಿದ್ದಾರೆ. ಈ ಅನಂತ ರೂಪವನ್ನು ನೋಡಲಿಕ್ಕೆ ಅಂತ ಆಕಾಶದಲ್ಲಿ ಅನೇಕ ಋಷಿಮುನಿಗಳು ದೇವತೆಗಳು ವಿಮಾನಾರೂಢರಾಗಿ ಬಂದಿರಿದ್ರಂತೆ. ಭಗವಂತನ ರೂಪವನ್ನು ಕಂಡು ಅವನ ರೂಪಗಳ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡಿ ಆಮೇಲೆ ಎಲ್ಲ ದೇವತೆಗಳು ಹೊರಟಿದ್ದಾರೆ. ಅನೇಕ ದೈತ್ಯರ ಸಂಹಾರ ಮಾಡುವಾಗ ಒಬ್ಬ ದೈತ್ಯ ಉಳಿದಿದ್ದ, ಅಕಂಪನ ಅಂತ. ಅವನನ್ನು ಉಳಿಸಿದ್ದಕ್ಕೆ ಕಾರಣ ಏನು? ಹೆಣ್ಣಿನ ವೇಷವನ್ನು ಧರಿಸಿ ಬಂದಿದ್ದ. ಸ್ತ್ರೀಯರನ್ನು ಕೊಲ್ಲೋದು, ಬಡಿಯೋದು, ಹೊಡೆಯೋದು, ಅವರನ್ನು ದೂರಕ್ಕೆ ಕಳಿಸೋದು ಅದು ಸರಿಯಾದಂತಹ ನೀತಿ ಧರ್ಮ ಅಲ್ಲ. ಅದಕ್ಕಾಗಿ ಶ್ರೀರಾಮನೇ ತನಗೆ ತಿಳಿದಿದ್ರೂ ಸಂಹಾರ ಮಾಡದೇನೆ ಬಿಟ್ಟಿದ್ದಾನೆ. ಅದರಂತೆ ಶೂರ್ಪಣಖಿ ಅಂತೂ ಉಳಿದಿದ್ದು. ರಾಮನಿಂದ ಹತನಾಗದೆ ಉಳಿದಂತಹ ಅಕಂಪನ ಅಲ್ಲಿಂದ ತಪ್ಪಿಸಿಕೊಂಡು ಇಲ್ಲಿ ನಡೆದ ಘಟನೆಯನ್ನೆಲ್ಲ ತಿಳಿಸಬೇಕು ಅಂತ ಲಂಕೆಗೆ ಹೋಗಿದ್ದಾನೆ. ಪ್ರವಿಶ್ಯ ಲಂಕಾಂ ವೇಗೇನ ರಾವಣಂ ವಾಕ್ಯಮಬ್ರವೀತ್. ಲಂಕೆಯನ್ನು ಪ್ರವೇಶ ಮಾಡಿ ರಾವಣನ ಸಮೀಪಕ್ಕೆ ಹೋಗಿ ರಾವಣನಿಗೆ ಹೇಳಿದ್ದಂತೆ, ರಾವಣ, ನಾವೆಲ್ಲ ಜನಸ್ಥಾನದಲ್ಲಿದ್ದವರು ಎಲ್ಲ ಖಾಲಿಯಾಗಿದ್ದೇವೆ, ಯಾರು ಉಳಿದದ್ದೇ ಇಲ್ಲ. ರಾಮ ಅನ್ನುವಂಥ ಒಬ್ಬ ವ್ಯಕ್ತಿ ಕಾಡಿಗೆ ಪ್ರವೇಶ ಮಾಡಿ ನಾವಿರುವಂತಹ ಸ್ಥಳಕ್ಕೂ ಬಂದು ನಮ್ಮನ್ನೆಲ್ಲ 14,000 ಜನ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿಬಿಟ್ಟಿದ್ದಾನೆ. ಖರ, ದೂಷಣ, ತ್ರಿಶಿರ ಎಲ್ಲರೂ ಸಂಹೃತರಾಗಿದ್ದಾರೆ. ನಾವೊಬ್ಬ ಮಾತ್ರ ಉಳ್ಕೊಂಡು ಬಂದಿದ್ದೇನೆ ನಿನ್ನ ಹತ್ತಿರ. ಸಿಟ್ಟು ಬಂತಂತೆ ರಾವಣನಿಗೆ. ನನ್ನಂತಹ ಒಬ್ಬ ಶ್ರೇಷ್ಠನಾದಂಥ ವ್ಯಕ್ತಿ ಇರುವಾಗ ಆ ಒಬ್ಬ ರಾಮ ಇಲ್ಲಿಗೆ ಬಂದು ನಮ್ಮವರನ್ನು ಕೊಂದಿದ್ದಾನ? ನನಗೆ ವಿಪ್ರಿಯವಾದಂತಹದ್ದನ್ನು ಯಾರೇ ಮಾಡಲಿ, ಇಂದ್ರ, ಸೂರ್ಯ, ಚಂದ್ರ, ಕುಬೇರ, ಯಾರೇ ಯಮನೇ ಮಾಡಿರಲಿ ಅವರನ್ನೇನು ನಾನು ಸುಮ್ಮನೆ ಬಿಡುವನಲ್ಲ. ನನ್ನಲ್ಲಿ ಎಷ್ಟು ಶಕ್ತಿ ಇದೆ, ತನ್ನ ಬಗ್ಗೆ ತಾನೇ ಕೊಚ್ಚಿಕೊಳ್ಳುತ್ತಾನೆ. ಕಾಲಸ್ಯ ಚಾಪ್ಯಹಂ ಕಾಲೋ ದಹೇಯಮಪಿ ಪಾವಕಂ. ಅನೇಕ ಜನ ಹೇಳೋದಿದೆ, ಕಾಲವನ್ನು ತಡೆಯೋರು ಯಾರೂ ಇಲ್ಲ ಅಂತ. ಕಾಲವನ್ನು ತಡಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದರೆ ಆ ಕಾಲವನ್ನು ಮುಂದೆ ಹೋಗದಂತೆ ತಡೆಯುವ ಶಕ್ತಿ ನನ್ನಲ್ಲಿದೆ ಅಂತಾನೆ. ಪ್ರಪಂಚವನ್ನೇ ಸುಡುವ ಶಕ್ತಿ ಅಗ್ನಿಗಿದೆ, ಆದರೆ ಅಗ್ನಿಯನ್ನೂ ನಾನು ಸುಡಬಲ್ಲೆ, ಅದನ್ನು ನಾಶ ಮಾಡುತ್ತೇನೆ. ಮರಣವನ್ನು ಜನರಿಗೆ ಕೊಡುವಂತಹ ಮೃತ್ಯು ದೇವತೆಗೂ ಮೃತ್ಯುವನ್ನು ತಂದು ಕೊಡುವವನು ನಾನು ಅಂತ. ಅಂದರೆ ಮೃತ್ಯುಂ ನಮಾಮ್ಯಹಂ ಬಿಟ್ಬಿಟ್ಟ, ತಾನೇ ಎಲ್ಲರಿಗೂ ಮೃತ್ಯುವನ್ನು ಕೊಡುವವನು ಅನ್ನುವ ದೃಷ್ಟಿಯಿಂದ ರಾವಣ ತನ್ನ ಬಗ್ಗೆ ತಾನೇ ಆ ದುರಹಂಕಾರದಿಂದ ಹೇಳ್ಕೊಳ್ತಾ ಇದ್ದಾನೆ. ಗಾಳಿಯನ್ನು ನಾನು ತಡಿತೇನೆ, ನಾನು ಕ್ರುದ್ಧನಾದೆ ಅಂತಂದರೆ ಪ್ರಪಂಚವನ್ನೇ ಸುಟ್ಟು ಹಾಕುವ ಶಕ್ತಿ ನನ್ನಲ್ಲಿದೆ. ನನ್ನವರನ್ನು ಕೊಂದಂತಹ ವ್ಯಕ್ತಿ ಎಂತಹವನೇ ಆಗಿರಲಿ ಅವನನ್ನು ನಾನು ಸುಮ್ಮನೆ ಬಿಡೋದಿಲ್ಲ. ಈಗಿಂದೀಗಲೇ ಹೊರಟು ಅವನನ್ನು ಕೊಲ್ಲುತ್ತೇನೆ ಅಂತ ಹೊರಡುತ್ತಾ ಇದ್ದಾನೆ. ಆಗ ಅಕಂಪನ ತಡೆದು ನಿಲ್ಲಿಸಿದ. ನೋಡು, ನೀನು ದಶಗ್ರೀವ, 10 ತಲೆ ಇದೆ ನಿನಗೆ, ಆದರೆ ಸರಿಯಾದ ಆಲೋಚನೆ ಮಾಡಲಿಕ್ಕೆ ಯಾವ ತಲೆಯೂ ಉಪಯೋಗ ಇಲ್ಲ. ಸುಮ್ಮನೆ 10 ತಲೆ ಇಟ್ಕೊಂಡಿದ್ದಿ ನೀನು. ನಾನು ಹೇಳೋದನ್ನು ಸ್ವಲ್ಪ ಗಮನ ಇಟ್ಟು ಕೇಳು. ಈಗ ರಾಮನನ್ನು ಕೊಲ್ಲುತ್ತೇನೆ ಅಂತ ಮನಸ್ಸು ಮಾಡಿ ಹೊರಟಿದ್ದಿ, ಆದರೆ ಅವನನ್ನು ಕೊಲ್ಲೋದು ಅಷ್ಟು ಸುಲಭ ಇಲ್ಲ. ನಾಳೆ ನೀನು ಅವನನ್ನು ಕೊಲ್ಲುತ್ತೇನೆ ಅಂತ ಹೋದೆ ಅಂತಾದರೆ ನೀನೇ ಇಲ್ಲ ಅಂದರೆ ಏನಾಗ್ತದೆ ನಿನ್ನ ಪರಿಸ್ಥಿತಿ?
ನಿನ್ನನ್ನು ನಂಬಿದವರ ಪರಿಸ್ಥಿತಿ ಏನಾದೀತು? ಅದಕ್ಕೆ ಒಂದು ಉಪಾಯ ಹೇಳ್ತೇನೆ ಕೇಳು. ಅವನನ್ನು ಬಗ್ಗಿಸ್ಬೇಕಲ್ಲ. ಯಾವಾಗಲೂ ಭಾರೀ ದುರಹಂಕಾರದಿಂದ ವರ್ತಿಸ್ತಾ ಇದ್ದರೆ ಅವರನ್ನು ಬಗ್ಗಿಸ್ಬೇಕಾದ್ರೆ ಮಕ್ಕಳಿಗೋ ಹೆಂಡಂದರಿಗೋ ತೊಂದರೆ ಕೊಟ್ಟರೆ ಅವರು ಬಗ್ಗಿ ಬಿಡ್ತಾರೆ. ಆ ರಾಮನ ಅತ್ಯಂತ ಪ್ರಿಯ ಮಡದಿ, ಬಹಳ ಸುಂದರಳು, ಶ್ರೇಷ್ಠಳು, ನಿನಗೆ ಅನುರೂಪಳಾಗಿದ್ದಾಳೆ. ಆ ಸೀತೆಯ ಅಪಹಾರದ ಕಾರ್ಯ ನಡೀಲಿ. ಸೀತಾ ಅಪಹರಣ ಮಾಡಿದೆ ಅಂತಾದರೆ ಅವನ ತಾನಾಗೇ ರಾಮ ಬಗ್ತಾನೆ, ಅವನ ಸೊಕ್ಕು ಅಡುಗೆ ಹೋಗ್ತದೆ. ನೀನಿಲ್ಲ, ನೀ ಎಲ್ಲಿರ್ತೀಯೋ ಅಲ್ಲಿಗೆ ಓಡಿ ಬರ್ತಾನವನು. ಹಾಗಾಗಿ ಕೊಲ್ಲೋದು ಅವನನ್ನು ಸುಲಭ ಅಲ್ಲ, ಈ ರೀತಿ ಅವನನ್ನು ಬಗ್ಗಿಸೋದು ಸುಲಭ. ಭಾರ್ಯ ತಸ್ಯ ಉತ್ತಮ ಲೋಕೆ ಸೀತಾನಾಮ ಸುಮಧ್ಯಮ. ಅತ್ಯಂತ ಸುಂದರಳು, ಅವಳ ಅಪಹಾರ ಮಾಡಿಬಿಡು. ಅವಳನ್ನು ಸ್ತ್ರೀರತ್ನವನ್ನು ಅಪಹರಿಸಿದೆ ಅಂತಾದರೆ ಶ್ರೀರಾಮ ಪೂರ್ಣ ಹತಾಶನಾಗಿ ಬಿಡ್ತಾನೆ, ನಿನ್ನಲ್ಲಿಗೆ ಶರಣಾಗಿ ಬರ್ತಾನವನು. ಇಷ್ಟು ಅಕಂಪನ ಹೇಳಿ ಮುಗಿಸಿದ. ಇವನು ಹೇಳಿ ಮುಗಿಸಿದ್ದೇ ತಡ ಶೂರ್ಪಣಕ್ಕೆ ಓಡೋಡಿ ಬಂದ್ಲು. ಬಂದು ಹೇಳ್ತಾಳೆ, ಅಣ್ಣ ರಾವಣ, ಎಲ್ಲಿಟ್ಟಿದ್ದಿ ನಿನ್ನ ಬುದ್ಧಿಯನ್ನು? ಪ್ರಾಯ ನಿನಗೆ ಲಂಕೆಯ ಬಗ್ಗೆ ಆಗಲಿ, ಲಂಕೆಯಲ್ಲಿ ಇರುವವರ ಬಗ್ಗೆ ಆಗಲಿ ಕಾಳಜಿ ಏನೂ ಇಲ್ಲೇ ಇಲ್ಲ ನಿನಗೆ. ಪ್ರಮತ್ತಃ ಕಾಮಭೋಗೇಶು ಸ್ವೈರವೃತ್ತೋ ನಿರಂಕುಶಃ ಸಮುತ್ಪನ್ನಂ ಭಯಂ ಘೋರಂ ಬೋದ್ಧವ್ಯಂ ನಾಮ ಬುದ್ಧಸೆ. ನಾನು ಬರೋದಕ್ಕಿಂತ ಮುಂಚೆನೇ ನಿನಗೆ ಈ ವಿಷಯ ತಿಳಿದಾಗಿದೆ, ಆದರೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡೇ ಇಲ್ಲ ನೀನು. ಯಾಕೆ ಅಂದರೆ ಕಾಮಭೋಗೇಶು ಪ್ರಮತ್ತಃ, ತಿನ್ನೋದು, ಉಣ್ಣೋದು, ಕುಡಿಯೋದು, ಕುಣಿಯೋದು, ಇದೇ ನಿನ್ನ ಭೋಗ ಪ್ರಪಂಚದಲ್ಲೇ ಮುಳುಗಿಬಿಟ್ಟಿದ್ದಿ. ನಿನಗೆ ಅನ್ನೋರಿಲ್ಲ, ಆಡ್ಕೊಳ್ಳೋರಿಲ್ಲ. ಹಾಗಾಗಿ ನಿರಂಕುಶ ಪ್ರವೃತ್ತಿ ನಿನ್ನದು, ಸ್ವೇಚ್ಛಾಚಾರಿ. ನಿನಗೆ ನಿನ್ನ ಹತ್ತಿರಕ್ಕೇ ಒಂದು ಘೋರವಾದ ಭಯ ಬಂದ್ರೂ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂದರೆ ಎಷ್ಟು ನೀನು ಕಾಮಭೋಗದಲ್ಲಿ ಆಸಕ್ತನಾಗಿದ್ದಿ. ಮನುಷ್ಯನಿಗೆ ಯಾವಾಗ ಭಯ ಆಗ್ತದೆ? ಭಯದ ಸಂದರ್ಭ ತನ್ನ ಹತ್ತಿರಕ್ಕೆ ಬಂದಾಗ ಭಯ. ಎಲ್ಲೋ ಏನೋ ಪೇಪರಲ್ಲಿ ಓದ್ತೇವೆ, ಯಾರ್ದೋ ಮನೆಗೆ ಬೆಂಕಿ ಬಿತ್ತು, ಕಳ್ಳತನ ಆಯಿತು ಅಂತ, ನಮಗೇನು ಭಯ ಆಗ್ತದ? ಭಯ ಆದ್ರೂ ಅಯ್ಯೋ ಪಾಪ ಅಂತೇವೆ, ಆದರೆ ತುಂಬ ಭಯ ಏನಾಗಲ್ಲ. ಯಾಕೆಂದರೆ ನಮ್ಮ ಪಾಡಿಗೆ ನಾವು ಆರಾಮಾಗಿ ಇದ್ದೇವೆ ಅಂತಿರ್ತದೆ. ಹಾಗೆ ನಿನಗೆ ಕಾಮಭೋಗದಲ್ಲಿ ಆಸಕ್ತನಾಗಿರೋದರಿಂದ ಜನಸ್ಥಾನದಲ್ಲಿ ನಡೆದಿದೆ, ಸುಮ್ಮನೆ ಕೂತ್ಕೊಂಡಿದ್ದಿ. ಆದರೆ ಆಲೋಚನೆ ಮಾಡು, ಎಲ್ಲೋ ದೂರದಲ್ಲಿ ದೊಡ್ಡ ಅನಾಹುತ ಆಗಿದೆ ಅಂತಂದರೆ ಇಂದಿಲ್ಲ ನಾಳೆ ನಮ್ಮ ಮನೆ ಹತ್ತಿರಕ್ಕೂ ಬರಬಹುದು. ಜನಸ್ಥಾನದಲ್ಲಿ ರಾಮ ಈ ಕೃತ್ಯವನ್ನು ಮಾಡಿದ್ದಾನೆ ಅಂದ ಮೇಲೆ ನಾಳೆ ಲಂಕೆಗೂ ಬಂದು ಈ ಘೋರ ಕೃತ್ಯವನ್ನು, ಇಲ್ಲಿರುವವರನ್ನು ಸಂಹಾರ ಮಾಡದೇ ಇರಲಿಕ್ಕೆ ಸಾಧ್ಯ ಆಗೇ ಆಗ್ತದೆ. ಸಂಹಾರ ಮಾಡೇ ಮಾಡ್ತಾನೆ ಅವನು ಬಂದು, ಆಗುವುದಿಲ್ಲ ಅಂತಿಲ್ಲ. ನೋಡು, ಒಂದು ವೇಳೆ ನೀನು ರಾಜ್ಯ ಭ್ರಷ್ಟನಾಗಿ ಹೋದಿ ಅಂತಾದರೆ ನಿನಗೇನು ಮರ್ಯಾದೆ ಇರಲ್ಲ. ಶೂರ್ಪಣಕ್ಕೆ ಹೇಳುವ ಮಾತು ನೋಡಿ. ಆದರೆ ಜೀವನದಲ್ಲಿ ಹಾಗೆ ನಡೀತದೆ. ಅವಳು ಹೇಳೋ ಉದ್ದೇಶ ಬೇರೆ ಇರಬಹುದು. ಶುಷ್ಕ ಕಾಷ್ಟೈರ್ ಭವೇತ್ ಕಾರ್ಯಂ ಲೋಷ್ಟೈರಪಿ ಚ ಪಾಂಸುಭಿ. ಈಗ ಒಣಗಿದ ಕಟ್ಟಿಗೆ ಇದೆ, ಏನೋ ಒಣಗಿದ ಕಟ್ಟಿಗೆ, ಅದನ್ನು ತಗೊಂಡು ಏನು ಮಾಡೋದು ಅಂತ ಯಾರಾದರೂ ಬಿಡ್ತಾರಾ? ಹಸಿ ಕಟ್ಟಿಗೆ ಬಿಡ್ಬೋದು. ಯಾಕೆ? ಅದನ್ನೇನಾದರೂ ನಾವು ಒಲೆ ಹೊತ್ತಿಸಿದ್ವಿ ಅಂತಂದರೆ ಹೊಗೆನೇ ಜಾಸ್ತಿ ಆಗ್ತದೆ. ಹಾಗಾಗಿ ಒಣಗಿದ ಕಟ್ಟಿಗೆಯಿಂದ ಬೇಕಾದಷ್ಟು ಕಾರ್ಯಗಳನ್ನು ನಾವು ಮಾಡಬಹುದು.
ಇನ್ನು ಮಣ್ಣಿನಿಂದಲೂ ಮನೆ ಕಟ್ಟಲಿಕ್ಕಾಗ್ತದೆ, ಇನ್ನೇನೋ ಮಾಡಲಿಕ್ಕಾಗ್ತದೆ. ಆದರೆ ನತುಸ್ಥಾನಾತ್ ಪರಿಭ್ರಷ್ಟೈ ಕಾರ್ಯಂ ಸ್ಯಾತ್ ವಸುಧಾಧಿಪ. ನೋಡಪ್ಪ ರಾಜ, ಒಣಗಿದ ಕಟ್ಟಿಗೆಯಿಂದ ಕಾರ್ಯ ಮಾಡಬಹುದು, ಕಲ್ಲು ಮಣ್ಣುಗಳಿಂದ ಒಂದು ಕಾರ್ಯ ನಡಿಬಹುದು. ಆದರೆ ಸ್ಥಾನಭ್ರಷ್ಟನಾದ ಅಂತಾದರೆ ಅವನಿಂದ ಯಾವ ಕಾರ್ಯವೂ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರಾಮ ಬಂದು ಈ ಲಂಕೆಯಿಂದ ನಿನ್ನನ್ನು ಕೆಡವಿ ಹಾಕಿದ ಅಂತಂದರೆ ನಾಳೆ ನಿನ್ನಿಂದ ಯಾವ ಕಾರ್ಯವೂ ನಡೀಲಿಕ್ಕೆ ಸಾಧ್ಯ ಇಲ್ಲ. ಬಟ್ಟೆಯನ್ನು ಒಮ್ಮೆ ಉಟ್ಕೊಳ್ತೇವೆ, ಹರಿತದೆ, ಆಮೇಲೆ ಮತ್ತೆ ಮತ್ತೆ ಅದನ್ನು ಮೊದಲಿನಂತೆ ಉಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಇನ್ನು ಹೊಲಿಬೋದಷ್ಟೇ. ಆದರೆ ಹರಿದು ಹೋದ ಬಟ್ಟೆಯಿಂದಲೂ ಮಾಲೆಯನ್ನು ಒಮ್ಮೆ ಹಾಕ್ಕೊಂಡಿರ್ತೇವೆ, ಬಾಡಿ ಹೋದ ಮೇಲೆ ಮತ್ತೆ ಮತ್ತೆ ಅದನ್ನು ಹಾಕ್ಕೊಂಡೋದಕ್ಕೆ ಪ್ರಯೋಜನ ಇಲ್ಲ. ಬಾಡಿ ಹೋದ ಮಾಲೆಯಂತೆ, ಹರಿದು ಹೋದ ಬಟ್ಟೆಯಂತೆ ರಾಜ್ಯಭ್ರಷ್ಟನಾದಂತಹ ವ್ಯಕ್ತಿಯಿಂದ ಯಾವ ಕಾರ್ಯಗಳು ನಡೀಲಿಕ್ಕೆ ಸಾಧ್ಯ ಇಲ್ಲ. ನೀನು ನಿನ್ನ ಸ್ಥಾನವನ್ನು ಉಳಿಸ್ಕೊಳ್ಬೇಕಾಗಿದ್ದರೆ ರಾಮ ಇಲ್ಲಿಗೆ ಬರದಂತೆ ಮಾಡಿಕೊ. ಇಷ್ಟು ಅಂದು ಎಂತಹ ಶೂರ್ಪಣಕ್ಕೆ ಮೋಸಗಾರ್ತಿ, ವಂಚನೆ ಮಾತುಗಳನ್ನು ಆಡ್ತಾಳೆ. ನೋಡು, ಬಹಳ ಆಲೋಚನೆ ಮಾಡಿದ್ದೇನೆ ನಾನು ನಿನಗೆ ಒಳ್ಳೆಯದಾಗಬೇಕು ಅಂತ. ನೋಡಿ, ಲೋಕದಲ್ಲಿ ಇಂಥ ಜನ ಇರ್ತಾರೆ, ತಮ್ಮ ಕಾರ್ಯವನ್ನು ಸಾಧಿಸ್ಲಿಕ್ಕೋಸ್ಕರ ಏನೇನೋ ಹೇಳುವಂಥವ್ರು. ನೋಡು ರಾವಣ, ಅಣ್ಣ, ನಿನಗಾಗಿ ನಾನು ಮಾಡಿದ ಆ ಕಷ್ಟ ಎಷ್ಟು ಗೊತ್ತಾ? ಎಷ್ಟು ಕಷ್ಟಪಟ್ಟಿದ್ದೇನೆ ನಾನು. ಇವಳೇನು ಅವನಿಗಾಗಿ ಏನು ಮಾಡಿದವಳಲ್ಲ, ತಾನೇನೋ ಕಾಮುಕಳಾಗಿ ರಾಮನ ಕಡೆ ಬಂದವಳು. ಆದರೆ ಹೇಳೋ ಮಾತೇನು ಅಂದರೆ, ನಿನಗಾಗಿ ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ, ನಿನಗೆ ಒಳ್ಳೆಯದಾಗಬೇಕು, ಅತ್ಯಂತ ಸುಂದರಳಾದಂತಹ ಸೀತೆ ನಿನ್ನ ಮಡದಿ ಆಗಬೇಕು ಅಂತ ತುಂಬ ನನಗೆ ಅಪೇಕ್ಷೆ. ಯಸ್ಯ ಸೀತಾ ಭವೇತ್ ಭಾರ್ಯ ಯಂಚ ಹೃಷ್ಟ ಪರಿಶ್ವಜೇತ್. ಆ ಸುಂದರಳಾದಂತಹ ಸೀತಾದೇವಿ, ಸೀತಾ ಮಾತೆ, ಸೀತೆ ನಿನ್ನ ಮಡದಿ ಆಗಬೇಕು, ಅದನ್ನು ನಾನು ಕಣ್ತುಂಬ ನೋಡಬೇಕು. ಈ ಅಪೇಕ್ಷೆ ಇಟ್ಟುಕೊಂಡು ನಾನು ಶ್ರೀರಾಮನ ಬಳಿಗೆ ಹೋದೆ. ಆದರೆ ಶ್ರೀರಾಮ ವಿರೂಪಿತಾಸ್ಮಿ ಕ್ರೂರೇಣ ಲಕ್ಷ್ಮಣೇನ ಮಹಾಭುಜ. ಅತ್ಯಂತ ಕ್ರೂರಿಯಾದಂಥ ರಾಮ ಲಕ್ಷ್ಮಣರು ನನಗೆ ಅಪಹಾಸ್ಯವನ್ನು ಮಾಡಿ, ರಾಮನಿಂದ ಪ್ರೇರಿತನಾದಂತಹ ಲಕ್ಷ್ಮಣನಿಂದ ನಾನು ವಿಕೃತಳಾಗಿದ್ದೇನೆ. ಎಷ್ಟು ಸುಂದರಳಿದ್ದೆ ನಾನು, ಪರಮ ಸುಂದರಿಯಾದಂಥವಳು ನಾನು. ನನ್ನನ್ನು ಲಕ್ಷ್ಮಣನ ಮುಖಾಂತರ ಶ್ರೀರಾಮ ವಿಕೃತ ರೂಪಳನ್ನಾಗಿ ಮಾಡಿದ್ದಾನೆ. ಇಷ್ಟೆಲ್ಲ ಕಾರಣ ಯಾಕೆ? ನಿನ್ನಿಂದಲೇ ಇದು. ನಿನಗೊಳ್ಳೆಯದಾಗಲಿ, ನಿನಗೆ ಆ ಸೀತೆಯನ್ನು ಮಡದಿಯನ್ನಾಗಿ ಮಾಡುವ ಭರದಲ್ಲಿ ಹೋದೆ, ನನ್ನ ಪರಿಸ್ಥಿತಿ ಹೀಗಾಯ್ತಿದೆ. ನಿನಗಾಗಿ ನಾನಿಷ್ಟು ಕಷ್ಟಪಟ್ಟಿದ್ದೇನೆ, ಇಂಥ ಮೂಗು ಕಿವಿಯನ್ನು ಕತ್ತರಿಸ್ಕೊಳ್ಳುವ ಪರಿಸ್ಥಿತಿ ಆಯಿತು, ನೀನಾದರೆ ಸುಮ್ಮನೆ ಕೂತ್ಕೊಂಡಿದ್ದೀಯಲ್ಲ ಅಂತ ಪ್ರಚೋದನೆ ಮಾಡ್ತಾ ಇದ್ದಾಳೆ. ರಾಮ ಲಕ್ಷ್ಮಣರಿಂದ ಹೀಗಾಗಿದ್ದಕ್ಕೋಸ್ಕರ ಅವರಿಬ್ಬರನ್ನು ಉಳಿಸಬಾರದು, ಈ ಕಾರ್ಯ ರಾವಣನಿಂದಲೇ ನಡಿಬೇಕು. ಅವನಿಗೊಂದು ಪ್ರಚೋದನೆ. ಸುಮ್ಮನೆ ಹೋಗು ಅಂದರೆ ಹೋಗಲ್ಲ. ನಿನಗಾಗಿ ನಾನು ಹೀಗೆ ಮಾಡಿದ್ದೇನೆ ಅಂದರೆ, ಅಯ್ಯೋ ಪಾಪ ನನ್ನ ತಂಗಿ ನನಗಾಗಿ ಮಾಡಿದ್ಲು ಅಂತ ಓಡಿ ಹೋಗ್ತಾನೆ ಅಂತ. ರೋಚತೆ ಯದಿತೆ ವಾಕ್ಯಂ ಮಮೈತದ್ರಾಕ್ಷಸೇಶ್ವರ ಕ್ರಿಯತ ನಿರ್ವಿಶಂಕೇನ. ನಿನಗಾಗಿ ನನ್ನ ಪರಿಸ್ಥಿತಿ ಹೀಗೆ ಮಾಡಿಕೊಂಡಿದ್ದೇನೆ, ನನ್ನ ಒಳಿತಿಗಾಗಿ ನಾಳೆ ನೀನು ಒಳ್ಳೆ ಮಡದಿಯಾದ ಆ ಸೀತೆಯನ್ನು ನಿನ್ನ ಮಡದಿಯನ್ನಾಗಿ ಮಾಡ್ಕೊಳ್ಬೇಕು ಅಂತಾಗಿದ್ದರೆ ಈಗಿಂದೀಗಲೇ ಏನೂ ಆತಂಕ ಇಲ್ಲದೆ ಹೊರಡು. ನೀನು ಸೀತೆಯನ್ನು ನೀನು ಮದುವೆ ಆಗಬೇಕು, ಅವಳು ನಿನ್ನ ಭಾರ್ಯೆ ಆಗಬೇಕು, ನಾನು ಕಣ್ತುಂಬ ನೋಡಬೇಕು, ರಾಮ ಲಕ್ಷ್ಮಣರು ಉಳಿಬಾರದು. ಇಷ್ಟು ಅವಳ ಮನೋಗತವಾಗಿದೆ. ಅದಕ್ಕೆ
ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾನೆ. ಇದ್ದಕ್ಕಿದ್ದಾಗೆ ಪ್ಲಾನ್ ಹೊಳಿತು. ವಿಮಾನವನ್ನು ತಯಾರು ಮಾಡಿಸಿದ. ಎಂಥ ವಿಮಾನ? ಕಾಮಗಾಮಿಯಾದ ಪುಷ್ಪಕ ವಿಮಾನ ಅವನದು. ಕಾಮಗಾಮಿ, ಎಲ್ಲಿ ಬೇಕಾದರಲ್ಲೂ ಹೋಗ್ಲಿಕ್ಕೆ ಬರ್ತದೆ, ಸಣ್ಣ ಜಾಗದಲ್ಲೂ ಅದು ಅಡ್ಜಸ್ಟ್ ಆಗ್ತದೆ. ಎಷ್ಟೇ ಜನ ಅಲ್ಲಿ ಕೂತ್ಕೊಂಡ್ರೂ ಇನ್ನೂ ಮತ್ತಷ್ಟು ಜನ ಕೂಡಲಿಕ್ಕೆ ಜಾಗ ಅದರಲ್ಲಿ ಉಳಿಯುವಂತೆಯೇ ಇದ್ದೇ ಇರ್ತದೆ. ಅಂಥದ್ದು ಪುಷ್ಪಕ ವಿಮಾನ. ಆ ಪುಷ್ಪಕ ವಿಮಾನವನ್ನು ತರಿಸಿ, ವಿಮಾನಂ ಪುಷ್ಪಕಂ ತಸ್ಯ ಕಾಮಗಂ ವೈ ಜಹಾರಯ, ಆ ಪುಷ್ಪಕ ವಿಮಾನವನ್ನು ಏರಿ ಹೊರಟಿದ್ದಾನೆ ರಾವಣ. ಎಲ್ಲಿಗೆ ಹೊರಟ? ದೊಡ್ಡದಾದಂತಹ ನೆಗ್ರೋಧ ಅನ್ನೋ ವೃಕ್ಷ, ಅನೇಕ ರೆಂಬೆ ಕೊಂಬಗಳಿಂದ ವಿಶಾಲವಾದಂಥ ವೃಕ್ಷ. ಅದರ ಅಡಿಯಲ್ಲಿ ವಾಲಕಿಲ್ಯರು, ವೈಖಾನಸರು, ಇವರೇ ಮೊದಲಾದ ಋಷಿಗಳೆಲ್ಲ ಜಪತಪವನ್ನು ಅನುಷ್ಠಾನ ಮಾಡ್ತಿದ್ರಂತೆ. ಅದರಿಂದ ಎಷ್ಟೋ ದೂರದಲ್ಲಿ ಮತ್ತೊಂದು ಆಶ್ರಮ ಇತ್ತು. ಆಶ್ರಮದ ಒಳಗಡೆ ಪ್ರವೇಶ ಮಾಡಿದ. ಅಲ್ಲಿ ಅತ್ಯಂತ ನೀಚನಾದಂತಹ ಮಾರೀಚ. ಇವನೂ ನೀಚ, ಅವನೂ ನೀಚ. ನೀಚರಿಗೆ ನೀಚರಿಂದಲೇ ಆಶ್ರಯ ಅಂತ. ಬಂದು ಹೇಳ್ತಾನೆ, ಮಾರೀಚ, ನಿನ್ನಿಂದ ಒಂದು ದೊಡ್ಡ ಕಾರ್ಯ ಆಗಬೇಕು. ಸೀತಾಂ ಇಹ ಆನಯಸ್ವ, ಸೀತಾ ಮಾತೆ, ಸೀತೆ ಏನಿದ್ದಾಳಲ್ಲ ರಾಮನ ಮಡದಿ, ಅವಳು ನನ್ನ ಕಡೆ ಬರಬೇಕು. ಅವಳನ್ನು ನಾನು ಮದುವೆ ಆಗಬೇಕು. ಸೀತಾ ಅಪಹರಣದ ಕಾರ್ಯ ಆಗಬೇಕು. ಏನಾದರೂ ಒಂದು ಉಪಾಯ ಮಾಡಬೇಕು ಅಂತ ಮಾರೀಚ ಹೇಳ್ತಾನೆ. ಮಾರಾಯ, ಯಾರೋ ನಿನಗೆ ತಲೆಯೊಳಗೆ ತುಂಬಿದವರು ಅಂದ. ಇಂಥ ಬುದ್ಧಿ ನಿನಗೆ ಹೆಂಗೆ ಬಂತು? ಯಾರು ನಿನ್ನ ತಲೆಯೊಳಗೆ ಹಾಕಿದ್ರು ಇದನ್ನು? ರಾಮನ ವ್ಯಕ್ತಿತ್ವ, ಶಕ್ತಿ, ಸಾಮರ್ಥ್ಯ ನಿನಗಂತೂ ಏನೂ ಗೊತ್ತಿಲ್ಲ, ಅದರ ಅನುಭವ ನನಗಿದೆ. ಪ್ರೋತ್ಸಾಹ ಯತಿ ಯಶ್ಚತ್ವಾಂ ಸಚ ಶತ್ರು ಅಸಂಶಯ. ಈ ಕಾರ್ಯವನ್ನು ಮಾಡಲಿಕ್ಕೆ ನಿನಗೆ ಯಾರು ಪ್ರಚೋದನೆ ಮಾಡಿದ್ದಾರೋ ಪ್ರಾಯ ಆ ವ್ಯಕ್ತಿ ನಿನ್ನ ಶತ್ರುವೇ ಆಗಿರಬೇಕು. ಯಾಕೆ? ನಿನಗೊಂದು ದೊಡ್ಡ ಕುತ್ತು ಬರಲಿ ಅಂತಲೇ ಅವನ ಉಪಾಯ ಇರಬೇಕಿದು. ನೀನು ಮಾಡಲಿಕ್ಕೆ ಹೊರಟಂಥ ಈ ಸಾಹಸ ಕೃತ್ಯ ಹೇಗಾಗಿದೆ ಅಂತಂದರೆ, ಸರ್ಪದ ಬಾಯಿಗೆ ಕೈ ಹಾಕಿ ಅದರ ಹಲ್ಲನ್ನು ಕೀಳುವಂತೆ ಇದೆ ಅಂತ. ಸರ್ಪದ ಬಾಯಿಗೆ ಕೈ ಹಾಕಿ ಹಲ್ಲು ಕೀಳಿದ್ರೆ ಏನಾಗ್ತದೆ? ಹಲ್ಲು ಕೀಳಲಿಕ್ಕಾಗ್ತದ? ಇಲ್ಲ, ಇವನ ಕೈಯೇ ಹೋಗ್ತದೆ, ಅವನೇ ಸತ್ತೋಗ್ತಾನೆ. ಆಶೀವಿಷ ಮುಖಾದ್ರಂಷ್ಟಂ ಉದ್ಧರ್ತುಂ ಚೇಚ್ಛತಿತ್ವಯ. ನೋಡಪ್ಪ ಮಾರಾಯ, ನಿನಗೆ ದಮ್ಮಯ್ಯ ಹಾಕ್ತೇನೆ, ದಯವಿಟ್ಟು ನಿನಗೆ ಕಾಲು ಮುಗಿತೇನೆ. ನೀನು ಏನು ಹೇಳುತ್ತೀಯೋ ಬೇರೆ ಯಾವುದೇ ಕೆಲಸ ಆಗಲಿ ಅದನ್ನು ಮಾಡ್ತೇನೆ. ಆದರೆ ಈ ರಾಮನ ಕಡೆ ಹೋಗಿ ಇಂತಹ ಕಾರ್ಯ ಮಾಡ್ಕೊಂಡು ಬಾ, ಸೀತಾ ಅಪಹರಣ ಮಾಡು, ಅವರಿಗೆ ಮೋಸ ಮಾಡು ಅಂತ ರಾಮನ ಸುದ್ದಿಗೆ ಹೋಗ್ಲಿಕ್ಕೆ ಬಿಡಬೇಡ. ನನಗಂತೂ ಇದು ಕಷ್ಟ. ಇದು ನೋಡು, ನನಗೆ ಕಷ್ಟ ಒಂದು ಲೆಕ್ಕ. ಇನ್ನೊಂದು ವಿಚಾರ ಏನು ಅಂದರೆ, ತೆಪ್ಪಗೆ ನಿನ್ನಷ್ಟಕ್ಕೆ ನೀನು ಆರಾಮಾಗಿರು. ಹೇಗಿದ್ದರೂ ನಿನ್ನ ತಂಗಿ ಮೂಗು ಕಿವಿ ಎರಡನ್ನೂ ಕಳ್ಕೊಂಡಿದ್ದಾಳೆ. ಅವಳಿಗಾಗಿ ನೀನು ರಾಮನ ವಿರುದ್ಧವಾಗಿ ಹೋರಾಡ್ತೇನೆ ಅಂತ ಹೋದರೆ ನಿನಗೂ ತೊಂದರೆ ಇದೆ. ನಿನ್ನ ಪರವಾಗಿ ನಾನು ಹೋದೆ ಅಂದರೆ ನಾನು ಬದುಕಿ ಉಳಿಯುವುದಿಲ್ಲ. ಅದಕ್ಕೆ ಒಂದು ಕೆಲಸ ಮಾಡಿ, ನಾನು ಹೇಳೋದನ್ನು, ಪ್ರಸೀದ ಲಂಕೇಶ್ವರ ರಾಕ್ಷಸೇಂದ್ರ, ಲಂಕಾಂ ಪ್ರಸನ್ನೋ ಭವ ಸಾಧು ಗಚ್ಚ, ತ್ವಂ ಸ್ವೇಷು ದಾರೇಷು ರಮಸ್ವ ನಿತ್ಯಂ, ರಾಮಃ ಸಭಾರ್ಯೋ ರಮತಾಂ ವನೇಶು. ಮಾರೀಚ ತಾನು ಬದುಕಿ ಆರಾಮಾಗಿ ಉಳಿಬೇಕು ಅಂತೇಳಿ ರಾವಣನಿಗೇನು ಹೇಳ್ತಾ ಇದ್ದಾನೆ? ಮಾರಾಯ, ನಿನ್ನಷ್ಟಕ್ಕೆ ನಿನ್ನ ಮನೆಯೊಳಗೆ ನೀ ಆರಾಮಿರು, ನನ್ನಷ್ಟಕ್ಕೆ ನಾನು ನನ್ನ ಮನೆಯೊಳಗೆ ನಾನು ಆರಾಮಾಗಿರ್ತೇನೆ. ಅವನ ತಂಟೆಗೆ ಹೋಗಬೇಡ, ರಾಮನ ತಂಟೆಗೆ ಹೋಗಬೇಡ ನೀನು. ಲಂಕೇಶ್ವರ ರಾಕ್ಷಸೇಂದ್ರ ಪ್ರಸೀದ, ಪ್ರಸನ್ನನಾಗು ಮಾರಾಯ. ಸುಮ್ಮನೆ ನಿನ್ನಷ್ಟಕ್ಕೆ ನೀನು ಸಾಧು ಗಚ್ಚ,
ಎಲ್ಲಿಂದ ಲಂಕೆಯಿಂದ ಹೇಗೆ ಬಂದಿದೆಯೋ ಪುಷ್ಪಕ ವಿಮಾನಾರೂಢನಾಗಿ ಮತ್ತೆ ಲಂಕೆಗೆ ಹೋಗಿ ಸುಮ್ಮನೆ ಅಲ್ಲೇ ಇದ್ದುಬಿಡು. ಅಲ್ಲ, ನಿನಗೆ ಯಾಕೆ ಬೇಕಾರ ಸೀತಾದೇವಿಯ ಸುದ್ದಿ? ಅದೇ ಅವಳು ಯಾಕೆ ನಿನಗೆ ಹೆಂಡತಿ ಆಗಬೇಕು? ಏನಪ್ಪ ಹೆಂಡಂದರೆ ಇಲ್ಲ, ಮದುವೆ ಆಗಿಲ್ಲ, ಹೋಗ್ಲಿ ಅನ್ಬೋದಿತ್ತು. ಬೇಕಾದಷ್ಟು ನಿನಗೆ ರಾಕ್ಷಸ ಇಂದ್ರ, ಬೇಕಾದಷ್ಟು ನಿನಗೆ ಹೆಂಡಂದಿರಿದ್ದಾರೆ. ರಮಸ್ವ ಸ್ವೇಷು ದಾರೇಶು, ನಿನ್ನ ಹೆಂಡಂದಿರ ಜೊತೆಗೆ ಸುಖವಾಗಿ ತೆಪ್ಪಗೆ ಸಂತೋಷದಿಂದ ಇರು. ರಾಮನ ಮಡದಿಗೆ ವಿಚಾರಕ್ಕೆ ಹೋಗಬೇಡ. ರಾಮ ಹೆಂಡತಿಯಿಂದ ಅವನು ತನ್ನ ಆಶ್ರಮದಲ್ಲಿರಲಿ, ನಾನು ನನಗೆ ಆರಾಮಾಗಿರ್ತೇನೆ, ನೀನು ಲಂಕೆಯಲ್ಲಿ ಇದ್ದುಬಿಡು. ಯಾಕೆ ಸುಮ್ಮನೆ ಏನೋ ಒಂದು ಗದ್ದಲಕ್ಕೆ ಹೋಗ್ಬೇಕು ನಾವು ಅಂತ ಬದುಕಿ ಉಳಿಬೇಕಾಗಿದೆ. ಅದಕ್ಕೆ ಹಿಂಗೆ ಪ್ಲಾನ್ ಹೇಳ್ತಾ ಇದ್ದಾನೆ ಇವನು. ಮಾರೀಚನಿಗೆ ರಾಮನ ಮೇಲೆ ಸಿಟ್ಟಿದ್ದೇ ಇದೆ, ಆದರೆ ಈಗ ವಿರೋಧ ಕಟ್ಟಿಕೊಳ್ಳಿಕ್ಕೆ ಅವನಿಗೆ ತಯಾರಿಲ್ಲ. ಅದಕ್ಕೋಸ್ಕರ ಹೇಗಾದರೂ ಮಾಡಿ ರಾವಣನನ್ನು ಇಲ್ಲಿಂದ ಕಳಿಸ್ಬೇಕು ಅಂತ. ಇನ್ನೂ ಒಂದು ಮಾತು ಹೇಳ್ತಾನೆ. ಮಾರೀಚ ಅವನು ಹೇಳಿದ, ನೋಡು ರಾವಣ, ರಾಮ ಅಂತಂದು ಕೂಡಲೇ ನನಗೇನಾಗ್ತಾ ಇದೆ ಅಂದರೆ ಬಾಯಿ ಒಣಗುತ್ತಾ ಇದೆ, ದೇಹ ನಡುಗುತ್ತಾ ಇದೆ, ಕಣ್ಣೀರು ಸುರಿಸ್ತಾ ಇದ್ದೇನೆ ನಾನು ಅಂತ. ಓಷ್ಟೋ ಪರಿಲಿಹ ಶುಷ್ಕೋ ನೇತ್ರೇಹಿ ಅನಿಮಿಷೈರಿವ ಮೃತಭೂತಃ. ನನಗೆ ಸುಸ್ಥಿರವಾಗಿ ಭೂಮಿ ಮೇಲೆ ನಿಲ್ಲಿಕ್ಕಾಗ್ತಾ ಇಲ್ಲ, ಮೈ ನಡುಗುತ್ತಾ ಇದೆ, ಗದ್ಗದ ಕಂಠದಿಂದ ಬೇರೆ ಕೂಡಿದ್ದೇನೆ, ಬಾಯಿ ಒಣಗಿದೆ. ಯಾಕೆ ಅಂತಂದರೆ ರಾಮ ಅಂತಂದರೆ ಹೆದರ್ತೇನೆ ನಾನು ಅಂತ. ಅಲ್ಲಿ ಸೀತೆಯನ್ನು ಅಪಹಾರ ಮಾಡ್ಕೊಂಬರೋದು, ಅವರಿಗೆ ಮೋಸ ಏನಾದರೂ ಮಾಡಬೇಕು ಅಂದರೆ ನನಗಂತೂ ಏನು ಉಪಾಯ ಹೊಳಿತಾ ಇಲ್ಲ. ನನ್ನ ಒಳಿತಿಗಾಗಿ ನಾನು ಹೇಳುವ ಮತ್ತೊಂದು ಮಾತನ್ನು ಕೇಳು. ಯಾಕೆಂದರೆ ಪ್ರಪಂಚದಲ್ಲಿ ಮುಖಕ್ಕೆ ತಕ್ಕಂತೆ ಅವ್ರು ಹೆಂಗೆ ಮಾತಾಡ್ತಾರೋ ಅವ್ರಿಗೆ ಖುಷಿ ಆಗಲಿ ಅಂಥೇಳಿ ಅವ್ರು ಮಾಡಿದ್ದು ತಪ್ಪಿದ್ರೂ ನೀವು ಮಾಡಿದ್ದು ಸರಿನೇ ಅಂತ ಮುಖಸ್ತುತಿಯನ್ನು ಮಾಡೋ ಜನ ಬೇಕಾದಷ್ಟು ಜನ ಇರ್ತಾರೆ. ಹೊಗಳುವ ಭಟ್ಟರು ಬೇಕಾದಷ್ಟು ಇರ್ಬೋದು, ಆದರೆ ಮಾಡಿದ ತಪ್ಪನ್ನು ನೇರವಾಗಿ ಹೇಳಲಿಕ್ಕೆ ಯಾರು ಮುಂದಾಗಲ್ಲ. ಯಾರಾದರೂ ಹಾಗೆ ಮುಂದಾದರೆ ಅವ್ರಿಗೂ ಇವ್ರಿಗೂ ಜಗಳ ಶುರು. ಅದಕ್ಕೊಂದು ಮಾತು ಹೇಳ್ತಾನೆ, ನೀತಿಯ ಮಾತು. ಸುಲಭ ಪುರುಷ ರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತ ಶ್ರೋತ ಚ ದುರ್ಲಭ. ಒಂದು ಒಳ್ಳೆಯ ಮಾತಿದೆ. ಅದಕ್ಕೆ ಅಂತಾರಲ್ಲ, ಯುಕ್ತಿಯುಕ್ತ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ಯುಕ್ತಿಯಿಂದ ಕೂಡಿದ ಮಾತು ಗಿಳಿನೇ ಹೇಳಿರಲಿ, ಒಬ್ಬ ಸಣ್ಣ ಹುಡುಗನೇ ಹೇಳಿರಲಿ, ಅದನ್ನು ನಾವು ಗ್ರಹಣ ಮಾಡಬೇಕಂತ. ಮಾರೀಚ ಅವನ ಉದ್ದೇಶ ಬೇರೆ ಇರ್ಬೋದು, ಆದರೆ ಮಾತು ನೀತಿಯುಕ್ತವಾದ ಮಾತು. ಏನಂತಾನೆ ನೋಡು ರಾವಣ, ಪ್ರಪಂಚದಲ್ಲಿ ಪ್ರಿಯವಾದಿಗಳು ಸುಲಭವಾಗಿ ಸಿಗ್ತಾರೆ. ಅವರ ಮುಖಕ್ಕೆ ತಕ್ಕಂತೆ ಮಾತಾಡ್ತಾರೆ, ಹೊಗಳುತ್ತಾರೆ, ಹಿಂದೆ ಆಮೇಲೆ ಹೋಗಿ ಬೇಕಾಷ್ಟು ಬೈಬೋದು. ಆದರೆ ಅವ್ರ ಮುಂದೆ ಮಾತ್ರ ನೀವು ಭಾಳ ಚಲೋನ ಮಾಡಿದ್ರಿ ಅಂತ, ಏನು ಅಡಿಗೆ ಆಗಿತ್ತು, ಏನು ಸಾರಾಗಿತ್ತು ಏನೋ, ಆಮೇಲೆ ಅಂತೂ ಅವರವರ ಮಾಡಿದ್ದಕ್ಕೆ ಮುಖಸ್ತುತಿಯನ್ನು ಮಾಡುವ ಜನ ಸಿಗಬಹುದು. ಆದರೆ ಒಳ್ಳೆಯ ಮಾತನ್ನು ಹೇಳಿ ಅವರನ್ನು ಒಂದು ದಾರಿಗೆ ತರಬೇಕು ಅಂತ ಜನ ಇರ್ತಾರಲ್ಲ, ಸಿಗೋರು ಭಾಳ ಕಷ್ಟ. ಅಪ್ರಿಯಸ್ಯ ಚ ಪಥ್ಯಸ್ಯ, ಅವರಿಗೆ ಅಪ್ರಿಯ ಆದರೆ ಅದು ಪಥ್ಯ. ಬೆಳಿಗ್ಗೆ ಹೇಳ್ರಿ, ಜಪ, ಸಂಧ್ಯಾವಂದನೆ, ಪೂಜಾ, ಪಾರಾಯಣ, ಪಾಠ, ಪ್ರವಚನ ಇದಕ್ಕೆ ಬರಬೇಕು ಅಂತ ಹೇಳೋದು ಪಥ್ಯ, ಹೌದಲ್ಲೋ, ಯೋಗ್ಯವಾದದ್ದು. ಆದರೆ ಅವರಿಗಿದು ಅಪ್ರಿಯ ಆಗಿರ್ತದೆ. ಅಯ್ಯೋ ಮಾರ, ಇವ ಸಂಗತಿ ಮಾತಾಡೋದೇ ಬೇಡ, ಮಾತಾಡಿದ್ರೆ ಪೂಜೆ ಜಪ ಪಾರಾಯಣ ಅಂತಾರೆ ಮಾರ, ಬೇಡ ಬೇಡ ಕತಿನೇ ಬೇಡ ಅಂತ, ಈ ಸುದ್ದಿಗೆ ಹೋಗೋದು ಬೇಡ. ಅವ್ರು ಬರ್ತಾರೆ ಅಂದರೆ ಅಲ್ಲಿಂದ ದೂರಿಂದ ನಮಸ್ಕಾರ ಮಾಡಿ ಹೋಗ್ಬೋದು. ಹಾಗಾಗಿ ಅಪ್ರಿಯವಾಗಿದ್ದರೂ ಪಥ್ಯವಾದಂಥ ಮಾತನ್ನು ಹೇಳುವವರು ಕೇಳುವವರು ದುರ್ಲಭ.
ಆದರೆ ನಿನಗೆ ನಾನು ಹೇಳುವ ಮಾತು ಅಪ್ರಿಯ ಆಗಿರಬಹುದು ರಾವಣ, ಆದರೆ ಅದು ಹಿತದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ರಾಮನ ವಿರೋಧವನ್ನು ನೀನು ಕಟ್ಟಿಕೊಳ್ಳಬೇಡ. ಇದು ರಾವಣನಿಗೆ ಅಪ್ರಿಯ, ಆದರೆ ವಾಸ್ತವಿಕ. ನೋಡು, ನನಗೆ ಅವನ ಬಾಣದ ಏಟು ಗೊತ್ತಿದೆ, ಸ್ವಲ್ಪ ತಾಕಿದ್ದಷ್ಟೇ, ನಾನು ಎಲ್ಲೋ ಹೋಗಿ ದೂರದಲ್ಲಿ ಬಿದ್ದಿದ್ದೇನೆ, ಇವತ್ತಿಗೂ ಅದರ ನೋವಿದೆ ನನ್ನಲ್ಲಿ. ಒಂದು ಸಂದರ್ಭದಲ್ಲಿ ನಾನು ವಿಶ್ವಾಮಿತ್ರರ ಯಜ್ಞೆಗೆ ಅನೇಕ ವಿಘ್ನಗಳನ್ನು ಮಾಡ್ತಾ ಇದ್ದೆ. ಆಗ ಆ ವಿಶ್ವಾಮಿತ್ರ ಮಹರ್ಷಿಗಳು ದಶರಥನ ಬಳಿ ಹೋಗಿ, ದಶರಥ, ಅನೇಕ ರಾಕ್ಷಸರು ಯಜ್ಞಕ್ಕೆ ವಿಘ್ನವನ್ನು ಮಾಡ್ತಾ ಇದ್ದಾರೆ, ನೀನು ನನಗೆ ನಿನ್ನ ಮಗನನ್ನು ಕೊಟ್ಟು ಕಳಿಸ್ಬೇಕು ಅಂತ ಪ್ರಾರ್ಥನೆ ಮಾಡಿದರು. ಎಲ್ಲ ವಿಷಯ ಗೊತ್ತಿದೆ ನೋಡ್ರಿ ಮಾರೀಚನಿಗೆ, ಯಾವಾಗ ಕೇಳಿಸ್ಕೊಂಡಿದ್ನೋ ನೋಡಿದ್ನೋ ಗೊತ್ತಿಲ್ಲ. ಆದರೆ ದಶರಥ ಮಹಾರಾಜ ಹೇಳಿದ, ಬಹಳ ಕಷ್ಟದಿಂದ ಮಗನನ್ನು ನಾನು ಪಡ್ಕೊಂಡಿದ್ದೇನೆ ಋಷಿಗಳೇ. ಅಲ್ಲ, ಇನ್ನು ಪಾಪ ಅವನು ಸಣ್ಣ ಹುಡುಗ, ಎಲ್ಲ ಶಕ್ತಿ ಇತ್ತು ರಾಮನಿಗೆ, ಆದರೆ ಮಗನನ್ನು ಬಿಟ್ಟುಕೊಳ್ಳಿಕ್ಕೆ ಮನಸ್ಸಿಲ್ಲ ದಶರಥನಿಗೆ. ಅದಕ್ಕೆ ಹೇಳುವ ಮಾತು ನೋಡಿ, ಇನ್ನೂ ಅವನು ಸಣ್ಣ ಹುಡುಗ, ಬಿಲ್ಲು ಬಾಣ ಕೈಯಲ್ಲಿ ಹಿಡ್ಕೊಳ್ಳಿಕ್ಕೂ ಬರಲ್ಲ, ಅಸ್ತ್ರಶಸ್ತ್ರಗಳ ಬಗ್ಗೆ ಜ್ಞಾನನೂ ಇಲ್ಲ. ನಿಮಗೇನು ಕೆಲಸ ಆಗಬೇಕು? ಯಜ್ಞ ರಕ್ಷಣೆ ಆಗಬೇಕು, ದುಷ್ಟರ ಸಂಹಾರ ಆಗಬೇಕಲ್ಲ. ನನ್ನ ಮಗನನ್ನು ಬಿಟ್ಟುಬಿಡ್ರಿ, ನಾನೇ ಬರ್ತೇನೆ. ನನ್ನ ಹೆಸರೇನಿದೆ? ದಶರಥ. ದಶ ದಿಕ್ಷು ರಥಃ. 10 ದಿಕ್ಕುಗಳಲ್ಲಿ 8 ದಿಕ್ಕು ಆಯ್ತಲ್ಲ, ಮೇಲೆ ಕೆಳಗೆ ಎಲ್ಲಿ ಬೇಕಾದ್ರಲ್ಲೂ ನಾನಲ್ಲ, ರಥವನ್ನೇ ಓಡಿಸಿಕೊಂಡು ಹೋಗುವ ಶಕ್ತಿ ಸಾಮರ್ಥ್ಯ ನನ್ನಲ್ಲಿದೆ. ನನ್ನ ಮಗನನ್ನು ಮಾತ್ರ ದಯವಿಟ್ಟು ಅವನನ್ನು ಕೇಳಬೇಡ್ರಿ, ನಾನೇ ಬರ್ತೇನೆ ಅಂತ. ವಿಶ್ವಾಮಿತ್ರರಂದರು, ನನಗೆ ನೀನು ಬರೋದು ಅವಶ್ಯಕತೆ ಇಲ್ಲ, ನಿನ್ನ ಮಗ ನನಗೆ ಬೇಕು, ಅವನನ್ನು ಕೊಟ್ಟು ಕಳಿಸು ಅಂತ. ಅನಿವಾರ್ಯವಾಗಿ ಒಂದು ವೇಳೆ ಮಾತು ನೀವು ಏನು ಕೇಳ್ತಿರೋ ಕೊಡ್ತೇನೆ ಅಂತ ಬೇರೆ ಮೊದಲಿಗೆ ಅಂದುಬಿಟ್ಟಿದ್ದ ಯಾರು? ದಶರಥ. ಅದಕ್ಕೆ ರಾಮಾಯಣದ ಪ್ರಸಂಗದಿಂದ ನಾವು ತಿಳ್ಕೊಳ್ಬೇಕು, ಒಮ್ಮಿಂದೊಮ್ಮೆಲೆ ನಾವು ಭಾರಿ ಭಕ್ತಿಯಿಂದಲೋ ಅಥವಾ ಯಾವುದೋ ಒಂದು ಸೆಂಟಿಮೆಂಟ್ರಿಂದ ಏನು ಕೇಳ್ತೀರಿ ಎಲ್ಲ ಕೊಟ್ಬಿಡ್ತೀವ್ರಿ ಅಂತೇಳಿ. ಭಕ್ತಿಯಿಂದ ಏನಂತೆ, ಇದೇಲ್ರಿ ಇದು ನಿಮ್ದ ಮನಿ ಅಂತಾರೆ. ಹಂಗಾರೆ ನಮ್ದ ಮನಿ ಅಂದಾನ, ಕೇಳಿದ್ ಕೊಡ್ತಾನ ಅಂದಮೇಲೆ ಹಂಗಾರೆ ತೊಗೊಂಬಾರಪ್ಪ ಸೈನ್ ಮಾಡಿಕೊಡು ಅಂತಂದ್ರೆ ಮಾಡ್ತಾರೇನು? ಇಲ್ಲ. ಒಮ್ಮಿಂದೊಮ್ಮಿಲೇ ಭಕ್ತಿ ಭರದಿಂದಾಗಿ ದಶರಥ ವಿಶ್ವಾಮಿತ್ರರಿಗೆ ನೀವೇನು ಕೇಳ್ತಿರೋ ಅದನ್ನು ಕೊಟ್ಟು ಬಿಡ್ತೇನೆ ಅಂತಂದಿದ್ದ. ಆದರೆ ಅನಾಹುತಕ್ಕೇ ತುತ್ತಾದ. ವಸಿಷ್ಠರಂದರು, ಆಡಿದ ಮಾತನ್ನು ಅವರು ಕೇಳಿದ್ದಾರೆ, ಈ ಕೊಡೋ ಅನಿವಾರ್ಯ, ಕೊಡಲಿಲ್ಲ ಅಂದರೆ ವಿಶ್ವಾಮಿತ್ರರಿಂದ ಶಾಪ. ಮಹಾತ್ಮರ ಶಾಪ ಬಿತ್ತು ಅಂತಾದರೆ, ಶಾಪಕ್ಕೆ ಒಳಗಾಗಿ ಬಿಟ್ಟರೆ ಅದು ನಮಗೆ ಮಾತ್ರ ತಟ್ಟಿ ಮುಗಿಯೋದಲ್ಲ, ನಮ್ಮ ಕುಟುಂಬಕ್ಕೇ ಆ ಶಾಪ ಮುಂದುವರಿತದೆ. ಗುರುಗಳ ಶಾಪ, ಜ್ಞಾನಿಗಳ ಶಾಪ, ಬ್ರಾಹ್ಮಣರ ಶಾಪ, ಅದು ಇಡೀ ಕುಲಕ್ಕೇ ತಾಗ್ತದೆ. ಅದಕ್ಕೆ ಪರೀಕ್ಷಿತ್ ರಾಜ ಏನು ಮಾಡಿದ? ಬ್ರಾಹ್ಮಣರು ಶಾಪ ಕೊಟ್ಟಿದ್ದಾನೆ ಶೃಂಗಿ, ನಾನು ಒಂದು ಶಾಪ ಕೊಟ್ಟರೆ ಆಯ್ತು, ಅವನು ಶಾಪ ಕೊಟ್ಟಿದ್ದಾನೆ, ನಾನು ಪರೀಕ್ಷಿತ, ನಾನು ಏನು ನನ್ನ ಕುಲ ಪಾಂಡವರ ವಂಶದಲ್ಲಿ ಬಂದಿದ್ದೇನೆ, ಕೃಷ್ಣನಿಂದ ಅನುಗ್ರಹೀತವಾದ ನಮ್ಮ ಕುಟುಂಬ, ಆ ದೊಡ್ಡ ಬ್ರಾಹ್ಮಣ, ಅವನಿಗೂ ನಾನು ಶಾಪ ಕೊಡ್ತೇನೆ ಅಂತ ಮುಂದಾಗಲಿಲ್ಲ. ಆ ಬ್ರಾಹ್ಮಣರ ಕೋಪಾಗ್ನಿ ಏನಾಗ್ತದೆ ಅಂದರೆ, ಒಂದು ಅಗ್ನಿ ನಾವು ಹಾಕಿದ್ದನ್ನೋ ಅಥವಾ ಕಾಡ್ಗಿಚ್ಚನ್ನೋ ಸುಡಬಹುದು. ಬ್ರಾಹ್ಮಣರ ಕೊಟ್ಟ ಶಾಪಾಗ್ನಿ, ಕ್ರೋಧ ಅಗ್ನಿ ನಮ್ಮನ್ನು ಮಾತ್ರ ಸುಡೋದಲ್ಲ, ಕುಟುಂಬವನ್ನೇ ಸುಟ್ಟಾಕ್ತದೆ. ಈ ಅರಿವಿನಿಂದ ಕೂಡಿದಂತಹ ಪರೀಕ್ಷಿತ್ ರಾಜ, ತಾಕಿದರೆ ನನಗೆ ತಾಕಲಿ, ನನ್ನ ಕುಟುಂಬಕ್ಕೇನೂ ಆಗಬಾರದು, ಮುಂದಿನ ಜನಾಂಗ ಸುಖವಾಗಿರಬೇಕು ಅಂತ ಮುಂದಿನ ಪೀಳಿಗೆಯ ಉದ್ದೇಶದಿಂದ ಪರೀಕ್ಷಿತ್ ರಾಜ ಇದಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನು ನಾವು ಮಾಡಿಕೊಳ್ಬೇಕು ಅಂತ ಹೊರಟ. ಹಾಗಾಗಿ ಬ್ರಾಹ್ಮಣನ ಶಾಪ ಒಳ್ಳೆಯದಲ್ಲ. ವಸಿಷ್ಠರು ಹೇಳಿದರು,
ವಿಶ್ವಾಮಿತ್ರರ ಶಾಪ ತಟ್ಟಿತು ಅಂದರೆ ನಿನಗೆ ಮಾತ್ರ ಅಲ್ಲಪ್ಪ, ನಿನ್ನ ರಾಜ್ಯವೇ ಹಾಳಾಗಿ ಹೋಗ್ಬಿಡುತ್ತದೆ. ಏನು ಚಕಾರ ಮಾತಾಡದೇನೆ, ಎರಡು ಮಾತಾಡದೇನೆ ಸುಮ್ಮನೆ ನಿನ್ನ ಮಗನನ್ನು ವಿಶ್ವಾಮಿತ್ರರ ಕಡೆ ಕೊಟ್ಟು ಕಳಿಸು ಅಂತ ಹೇಳಿದಾಗ ಮನಸ್ಸೇ ಇಲ್ಲ. ಒಲ್ಲದ ಮನಸ್ಸಿನಿಂದ ಅನಿವಾರ್ಯವಾಗಿ ದಶರಥ ಮಹಾರಾಜ ರಾಮನನ್ನು ವಿಶ್ವಾಮಿತ್ರರ ಜೊತೆಗೆ ಕಳಿಸಿದ. ಯಜ್ಞ ನಡೀತಾ ಇದ್ದಾಗ ಸುಬಾಹುವಿನ ಸಂಹಾರ, ತಾಟಕೆಯ ಸಂಹಾರ ಆಯಿತು. ಜೋರಾಗಿ ನಾನಾ ಯಜ್ಞವನ್ನು ವಿಘ್ನ ಮಾಡಿ ಧ್ವಂಸ ಮಾಡಬೇಕು ಅಂತ ಬರ್ತಾ ಇದ್ದಾಗ ರಭಸವಾಗಿ ಬಿಟ್ಟ ಬಾಣದ ಏಟು ಅದನ್ನು ನಾನು ತೆಗೆದು ಹಾಕಿದ್ರು ಗಾಯ ಇನ್ನೂ ಇದ್ದೇ ಇದೆ ನನ್ನಲ್ಲಿ. ಮಾರಾಯ, ನೆನಪಿಸಿಕೊಂಡ್ರೆ ಹೆದರಿಕೆ ಆಗ್ತದೆ. ರಾವಣ, ಅವನ ಸುದ್ದಿಗೆ ಹೋಗಬೇಡ ನೀನು. ಸಿಟ್ಟು ಬಂತು ರಾವಣನಿಗೆ. ಏನು ಹೇಳ್ತಾ ಇದ್ದಿ ನೀನು? ಯಾರ ಬಗ್ಗೆ ಮಾತಾಡ್ತಾ ಇದ್ದಿ? ಅಲ್ಲ, ರಾಮನಿಗೆ ಹೆದರ್ತೀಯ ನೀನು? ಅವನೆಂತಹ ರಾಮವ? ಅಲ್ಲ, ಹೋಗಿ ಹೋಗಿ ಆ ಒಂದು ಹೆಣ್ಣಿಗೆ ಮಾರು ಹೋಗಿ ಕೈಕೇಯಿಯ ಮಾತು ಕೊಟ್ಟಿದ್ದೇನೆ ಅಂತ ಹೆಣ್ಣಿಗೆ ಸೋತ ದಶರಥನ ಪುತ್ರ ಶ್ರೀರಾಮ. ಅವನು ವಂಚಿತಂ ಪಿತರಂ ದೃಷ್ಟ ಕೈಕೇಯ ಸತ್ಯವಾದಿನಂ. ಅಯ್ಯೋ, ಮಾತು ಕೊಟ್ಬಿಟ್ಟಿದ್ದೇನೆ, ಅದರಂತೆ ನಡಿಬೇಕಾಗಿದೆ ಅಂತ ಹೆಣ್ಣಿಗೆ ಕೊಟ್ಟ ಮಾತಿಗೆ ಸೋತ ಹೇಡಿಯಾದ ಒಂದು ಹೆಣ್ಣಿನ ದಾಸನಾಗಿ ಇದ್ದ ಆ ದಶರಥನ ಪುತ್ರನಾದ ಶ್ರೀರಾಮನಿಗೆ ನೀನು ಹೆದರ್ತೀಯ? ಅವನಿಂದ ದೂರ ಇರು ಅಂತ ಬೇರೆ ನನಗೆ ನೀನು ಉಪದೇಶ ಮಾಡ್ತೀಯ? ಹಿತ್ವಾ ರಾಜ್ಯಂಚ ಭೋಗಾಂಚ ಪ್ರವಿಷ್ಟೋ ದಂಡಕಾವನಂ. ಅವನು ಹೇಡಿ. ಅವನು ಅಷ್ಟವನಿಗೆ ತಾಕತ್ತಿದ್ರೆ, ಭಾರೀ ದೊಡ್ಡ ವ್ಯಕ್ತಿ ಅಂತಾಗಿದ್ದರೆ ನಾನೇ ರಾಜನಾಗ್ತೇನೆ ಅಂತಂದು ಅಯೋಧ್ಯೆಯಲ್ಲಿ ರಾಜನಾಗಬೇಕಾಗಿತ್ತು. ಸುಳ್ಳೆ ಏನಗೆ ತನಗೆ ಶಕ್ತಿ ಇಲ್ಲ ಅಂಥೇಳಿ, ನಾನು ಪಿತೃವಾಕ್ಯ ಪರಿಪಾಲಕ, ತಂದೆಗೆ ಮಾತು ಕೊಟ್ಟಿದ್ದಾನೆ, ಅದನ್ನು ನಾನು ನಡೆಸಬೇಕಾದದ್ದು ನನ್ನ ಕರ್ತವ್ಯ ಅಂಥೇಳಿ ತನ್ನ ಒಂದು ಅಸಹಾಯಕತೆಯನ್ನು ಜಗತ್ತಿಗೆ ತೋರದೇನೆ ಸುಮ್ಮನೆ ತಂದೆಯ ಆದೇಶ, ಪಿತೃವಾಕ್ಯ ಪರಿಪಾಲನೆ ಮಾಡೋದು ಕರ್ತವ್ಯ ಅಂತ ಅದನ್ನು ಹೇಳಿ ಅಯೋಧ್ಯೆಯನ್ನು ಬಿಟ್ಟು ಕಾಡಿಗೆ ಬಂದ ವ್ಯಕ್ತಿ ಇವನು. ರಾಜ್ಯವನ್ನು, ಭೋಗವನ್ನು ತ್ಯಜಿಸಿ ದಂಡಕಾರಣ್ಯವನ್ನು ಸೇರಿಕೊಂಡಿದ್ದಾನೆ. ಹೆಂಡತಿಯನ್ನು ಅಲ್ಲಿ ಇಡ್ಲಿಕ್ಕಾಗದೇನೆ, ಹೆಂಡತಿಯನ್ನು ಬಿಟ್ಟು ಇರಲಿಕ್ಕಾಗದೇನೆ ಹೆಣ್ಣಿನ ಮೋಹಕ್ಕೆ ಒಳಗಾಗಿ ಇವನು ಬಂದವನು. ಸೀತೆಯನ್ನು ಕರ್ಕೊಂಡು ತನಗೊಂದು ಸಹಾಯ ಮಾಡಲಿಕ್ಕೆ, ಸೇವೆ ಮಾಡಲಿಕ್ಕೆ ಒಂದು ಜನ ಬೇಕು ಅಂತೇಳಿ ತಮ್ಮನನ್ನು ಕರ್ಕೊಂಡು ಬಂದಿದ್ದಾನೆ ಹೊರತು ಇವನಲ್ಲಿ ಏನು ತಾಕತ್ತಿಲ್ಲ. ಒಬ್ಬ ಅಸಹಾಯಕನಾದಂಥ ಒಬ್ಬ ವ್ಯಕ್ತಿ ಇವನು, ಮೋಸಗಾರ ಅಂತ ಬಾಯಿಗೆ ಬಂದಾಗ ಬೈತಾ ಇದ್ದಾನೆ ರಾಮನನ್ನು ರಾವಣ. ಮತ್ತೆ ಹೇಳಿದ, ನೋಡು, ನಾಲಿಗೆ ಇದೆ ಅಂಥೇಳಿ ಹೆಂಗೆ ಬೇಕಾದಂಗೆ ಮಾತನಾಡಬೇಡ ರಾವಣ. ನಿನ್ನ ಪರಿಸ್ಥಿತಿ ಏನಾಗ್ತದೆ ಅಂತಂದರೆ, ರಾಮಾಗ್ನಿಂ ಸಹಸಾ ದೀಪ್ತಂ ನ ಪ್ರವೇಷ್ಟುಂ ತಮರಹಸಿ. ಬೆಂಕಿ ಉರಿತಾ ಇದೆ, ಉರಿಯುವ ಬೆಂಕಿಗೆ ಕೈ ಹಾಕಿದಂತೆ ಆಗ್ತದೆ. ಉರಿಯುವ ಬೆಂಕಿಗೆ ಕೈ ಹಾಕಿದರೆ ಕೈ ಸುಟ್ಟೋಗ್ತದೆ. ಹಾಗೆ ರಾಮಾಗ್ನಿ, ಅದರ ಜೊತೆಗೆ ನೀನೇನಾದರೂ ಹೋದಿ ಅಂತಾದರೆ ಸುಟ್ಟು ಭಸ್ಮನಾಗಿ ಹೋಗ್ತಿ. ಆದ್ದರಿಂದ ಈ ಸಾಹಸ ಕಾರ್ಯವನ್ನು ನೀನು ಮಾಡಬೇಡ. ಅವನನ್ನು ಏನು ಮಾಡಿದರೂ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀನೇನಾದರೂ ನನ್ನ ಮಾತು ಮೀರಿ ಹೋದಿ ಅಂತಾದರೆ ನಿನ್ನ ಪರಿಶ್ರಮ ವ್ಯರ್ಥ, ನೀನು ಸಂಹೃತನಾಗ್ತಿ, ನೀನು ಬದುಕಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದಿಷ್ಟು ಹೇಳಿ ಮತ್ತೊಂದು ಹೇಳ್ತಾನೆ. ಅಲ್ಲ, ನನಗೆ ಎಷ್ಟು ಭಯ ಇದೆ ಅಂತಂದರೆ ರಾಮನ ಬಗ್ಗೆ ಎಲ್ಲಾದರೂ ಕೂಡ ರ ಅಂತ ಉಚ್ಚಾರ ಮಾಡಿ, ರೇಫಾಕ್ಷರ
ಯಾರಾದರೂ ರ ಅಂತ ಶಬ್ದ ಕೇಳಿ ಬಂತು ಅಂದರೆ ಎಲ್ಲಿಂದಾದರೂ ನಾನು ಗಡಗಡೆ ನಡಿಗೆ ಬಿಡುತ್ತೇನೆ. ಸ್ವಲ್ಪ ಭಯ ಹೋಗೋದು ಯಾವಾಗ ಅಂತಂದರೆ ವ ಅಂತ ಕೇಳಿದರೆ ನೆಕ್ಸ್ಟ್ ಎರಡನೇ ಅಕ್ಷರ ವ ಅಂತಂದರೆ ಅಬ್ಬ, ಜ ಅಂತ ಬಂದರೆ ಬದುಕ್ತೇನೆ, ಥ ಅಂತ ಬಂದರೆ ಇನ್ನೇನು ಸಮಸ್ಯೆ ಇಲ್ಲ ಅಂತ. ಅದೇ ಒಂದು ವೇಳೆ ಮ ಅಂತ ಎರಡನೇ ಅಕ್ಷರ ಕೇಳಿಬಿಟ್ರೆ ಎಲ್ಲಿ ಇದ್ದೇನೋ ಅಲ್ಲಿಂದನೇ ಓಡಿ ಹೋಗ್ಬಿಡ್ತೇನೆ ನಾನು. ಅಷ್ಟು ನನಗೆ ರೇಫಾಕ್ಷರದ ಬಗ್ಗೆ ಹೆದರಿಕೆ ಇದೆ ಅಂತ. ರಕಾರಾದೀನಿ ನಾಮಾನಿ ರಾಮ ತಸ್ಯ ಚ ರಾವಣ ರತ್ನಾನಿ ಚ ರಥಾಶ್ಚೈವ ವಿತ್ರಾಸಂ ಜನಯಂತಿ ಮೇ. ಇವಿಷ್ಟು ನನಗೆ ಹೆದರಿಕೆಯನ್ನು, ರ ಶಬ್ದ ಹೆದರಿಕೆ ಉಂಟು ಮಾಡುತ್ತದೆ. ರಾಮ ಅಲ್ಲೂ ರಕಾರ ಇದೆ, ರಾವಣ ಅನ್ನೋಲ್ಲೂ ರಕಾರ ಇದೆ, ರಥ ರತ್ನ ಎಲ್ಲ ಕಡೆಗೂ ರಕಾರ ಇದೆ. ಮೊದಲನೇ ರ ಅಂತ ಉಚ್ಚಾರಣೆ ಮಾಡಿದರೆ ಹೆದರಿಕೆ, ಎರಡನೇದ್ದು ವ ಥ ಇವೆಲ್ಲ ಇದ್ದರೆ ಹೆದರಿಕೆ ಇಲ್ಲ. ಮ ಅಂತ ಬಂದುಬಿಟ್ರೆ ನಡಿಗೆ ಹೋಗ್ತೇನೆ ನಾನು. ಅಷ್ಟು ರಾಮ ರಾಮ ಅಂದರೆ ನನಗೆ ಆರಾಮಿಲ್ಲ, ನನಗೆ ಆರಾಮಿದ್ದದ್ದು ಹೋಗಿಬಿಡ್ತದೆ, ಹೆದರಿಕೆ ಆಗ್ತದೆ. ಅಹಂ ತಸ್ಯ ಪ್ರಭಾವಜ್ಞ, ಅವನ ಪ್ರಭಾವ ಏನು ಅನ್ನೋದನ್ನು ಅರಿತಂತಹ ವ್ಯಕ್ತಿ ಯುದ್ಧ ಮಾಡಲಿಕ್ಕೆ ಅವನ ಕಡೆಯಿಂದ ಸಾಧ್ಯ ಇಲ್ಲ. ಹಾಗಾಗಿ ಸುಮ್ಮನೆ ಇರೋದೇ ಒಳ್ಳೆಯದು ಅಂತ ಭಾರೀ ಮಾತಾಡಿದ ಮಾರೀಚ. ಸುಮ್ಮನೆ ಕೇಳಿಸ್ಕೊಂಡಿದ್ದಂತೆ, ಎಷ್ಟು ಮಾತಾಡ್ತಾನೆ, ಮಾತಾಡಲಿ ಇವು ನೀಚ ಅಂತ. ಆಮೇಲೆ ಕೈ ತಗೊಂಡ ರಾವಣ. ಮಾರೀಚ ಮರ್ತುಕಾಮ ಇವೌಷಧಂ, ಸಾಯಲಿಕ್ಕೆ ಆಗಿದ್ದೆ ನೀನು, ಸಾಯೋರಿಗೆ ಔಷಧ ಯಾವುದು ನಾಟಲ್ಲ, ತಿಳಿದಿದೆ ನಿನಗೆ ಇದು ಅಂತಾನೆ. ಬೇಕಾದಷ್ಟು ಡಾಕ್ಟರ್ ಇರಬಹುದು, ಆದರೆ ಅವರು ಮರಣ ಹತ್ತಿರ ಇದೆ ಅಂತಂದರೆ ನೀವು ಎಷ್ಟೇ ಅಮೇರಿಕಾನೋ ಲಂಡನ್ನೋ ಎಲ್ಲಿಂದನೋ ಹೊಸ ಹೊಸ ಔಷಧಗಳು ಇಂಜೆಕ್ಷನ್ ಏನಾದರೂ ಮಾಡಿದ್ರೂ ಅವರ ಆಯುಷ್ಯ ಮುಗಿದಿದ್ದರೆ ಅವರು ಬದುಕಿ ಉಳಿಯುವುದಿಲ್ಲ. ಅದೇ ಆಯುಷ್ಯ ಗಟ್ಟಿ ಇರಲಿ, ಒಂದು ಸಣ್ಣ ಮಾತ್ರೆಯಿಂದಲೂ ಕೆಲಸ ಆಗಿಬಿಡ್ತದೆ. ಇಲ್ಲರಿ ಬೇಕಾದಷ್ಟು ಡಾಕ್ಟರ್ ಕಡೆ ಎಲ್ಲ ಅಲದು ನಮಗೆ ಸಾಕಾಯಿತು, ಇವ್ರು ಒಬ್ಬರ ಕಡೆ ಹೋಗಿ ಒಂದೇ ಒಂದು ಮಾತ್ರೆ ಕೊಟ್ಟರು ಆರಾಮಾಯಿತು ಅಂತ. ಅಂದರೆ ಗುಣಮಟ್ಟ ಇತ್ತು, ಆ ಭಗವಂತನ ಇಚ್ಛೆ ಇತ್ತು, ಆರಾಮಾಗ್ತಾನೆ. ಅವನ ಆಯುಷ್ಯ ಮುಗಿದಿದ್ದರೆ ಎಂಥ ಸ್ಪೆಷಲಿಸ್ಟ್ ಡಾಕ್ಟರ್ ಇದ್ರೂ ಆಸ್ಪತ್ರೆಗೆ ನಾವು ಕರ್ಕೊಂಡು ಹೋದ್ರೂ ಬದುಕಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ರಾವಣಂದ ಮರ್ತುಕಾಮ ಇವೌಷಧಂ, ಮರಣ ಸಮೀಪಿಸಿದ ವ್ಯಕ್ತಿ ಔಷಧ ತಗೊಂಡಂತೆ ಸಾಯಲಿಕ್ಕೆ ಆಗಿದ್ದೀರು ನೀನು, ಭಾಳ ಮಾತಾಡ್ತೀಯ, ನನಗೆ ದೊಡ್ಡ ಉಪದೇಶ ಮಾಡ್ತೀಯ, ನಾನೇನು ಸಾಮಾನ್ಯ ವ್ಯಕ್ತಿಯ ನಿನ್ನ ಕಡೆಯಿಂದ ಉಪದೇಶ ಪಡ್ಕೊಳ್ಳಿಕ್ಕೆ? ದೊಡ್ಡ ಮಹಾರಾಜಾಧಿರಾಜನಾಗಿರುವಂತಹ ವ್ಯಕ್ತಿ ನಾನು. ನೋಡು ಎಷ್ಟು ನನ್ನಲ್ಲಿ ಶಕ್ತಿ ಇದೆ. ಮತ್ತೆ ತನ್ನ ಬಗ್ಗೆ ತಾನೇ ಕೊಚ್ಕೊಳ್ತಾನೆ. ಪಂಚರೂಪಾಣಿ ರಾಜಾನೋ ಧಾರಯಂತ್ಯ ಅಮಿತೌಜಸಃ, ರಾಜರುಗಳಲ್ಲಿ ಅತ್ಯಂತ ತೇಜೋಮಯವಾದಂತಹ ಶಕ್ತಿ ಇರುತ್ತದೆ. ಯಾರದ್ದಿರ್ತದೆ ಅಂತ ನಿಜವಾಗಿ ಬೇರೆ ಒಳ್ಳೆ ರಾಜರಲ್ಲಿ ಇರ್ತದೆ. ಇವನು ತನ್ನ ಬಗ್ಗೆ ತಾನೇ ಹೇಳ್ಕೊಳ್ಳೋದು. ಇವನೆಲ್ಲರ ವಿರೋಧ ಮಾಡಿದವನೇ, ಆದರೆ ತನಗೆ ಹೆಂಗೆ ಬೇಕೋ ಹಂಗೆ ಮಾತಾಡ್ತಾನೆ. ದೇವತೆಗಳು ಅಂತ ಅನಿಸಿಕೊಂಡಂತಹ ಇಂದ್ರ, ಅಗ್ನಿ, ಸೋಮ, ಯಮ, ವರುಣ ಇವ್ರನ್ನೆಲ್ಲ ಯುದ್ಧ ಮಾಡಿ ಬಂದವ, ಅವ್ರು ಯಾರೂ ನನಗೆ ಸಮಾನರೇ ಅಲ್ಲ ಅಂದ ವ್ಯಕ್ತಿ ಈಗ ಇನ್ನೊಂದು ರೀತಿ ಮಾತಾಡ್ತಾನೆ. ಅವರೆಲ್ಲರ ತೇಜೋಶಕ್ತಿ ನನ್ನಲ್ಲಿದೆ ಅಂತಾನೆ. ತನಗೆ ಹೆಂಗೆ ಬೇಕೋ ಹಂಗೆ ಮಾತು ಹೊಳಸೋದು. ಎಲೆಬಿಲ್ಲದ ನಾಲಿಗೆಯಿಂದ ಹೆಂಗಾದರೂ ಮಾತು ಬರ್ತದೆ. ಅವರು ಒಂದು ಸ್ವರೂಪದಿಂದ ರಾಜರಲ್ಲಿ ಇರ್ತಾರೆ. ಹಾಗಾಗಿ ನಾನು ರಾವಣ, ಲಂಕಾಧಿಪತಿ, ದೊಡ್ಡ ರಾಜನಿದ್ದೇನೆ, ಎಲ್ಲ ದೇವತಾಂಶದಿಂದ ಸಂಭೂತ, ದೇವತೆಗಳು ನನ್ನ ಒಳಗಡೆ ಇದ್ದಾರೆ. ನೋಡು, ಶೃಣು ತತ್ಕರ್ಮ ಸಾಹಾಗೆ, ನಾ ಏನು ಹೇಳ್ತೇನೋ ಅದಕ್ಕೆ ನೀನು ಓಂ ಅನ್ಬೇಕು, ಆಯಿತು ಅನ್ಬೇಕಷ್ಟೇ ಹೊರತು ವಿರುದ್ಧವಾಗಿ ಮಾತಾಡಲಿಕ್ಕೆ ನಿನಗೆ ಶಕ್ತಿ ಇಲ್ಲ. ನಿನ್ನ ಧರ್ಮ ಅಲ್ಲ ಅದು. ನೀನು ಯಾರು? ನನ್ನ ಶಿಷ್ಯ.
ನಾನು ರಾಜ, ಭೃತ್ಯ ನೀನು. ಯಾವುದೇ ಒಬ್ಬ ಭೃತ್ಯ ಆಗಿರಲಿ, ರಾಜ ಆರ್ಡರ್ ಮಾಡಿದ್ದಾನೆ, ಆಜ್ಞೆ ಮಾಡಿದ್ದಾನೆ ಅಂತಂದ ಮೇಲೆ ಇದು ಸರಿನೋ ತಪ್ಪೋ, ಒಳ್ಳೆಯದೋ ಕೆಟ್ಟದ್ದೋ, ಉಪಾಯವೋ ಇದರಿಂದ ಅಪಾಯವೋ, ಇದು ಏನು ಮಾತಾಡಲಿಕ್ಕಿಲ್ಲ ನೀನು. ಅವನು ಹೇಳಿದ್ದಾನ ರಾಜ, ತಲೆಬಾಗಿ ಶಿರಸ ಧಾರಣೆ ಮಾಡಿ ಆ ಕಾರ್ಯದಲ್ಲಿ ಪ್ರವೃತ್ತರಾಗಬೇಕಷ್ಟೇ. ಇದು ಭೃತ್ಯರ ಕಾರ್ಯ. ನಾ ಏನು ಹೇಳಿದ್ದೇನೆ? ಸೀತಾಪಹರಣ ಆಗಬೇಕು. ನೀನೇನು ಮಾಡಬೇಕೀಗ? ಮಾಯಾರೂಪವನ್ನು ತಾಳು. ಅತ್ಯಂತ ಸುಂದರವಾದ ಸೌವರ್ಣಸ್ತಂ ಮೃಗೋಭೂತ್ವ, ಸುಂದರ ಸುವರ್ಣ ಮೃಗ, ಬಂಗಾರದ ಜಿಂಕೆ ರೂಪ ತಾಳು. ಅದರಲ್ಲಿ ಏನಿರಬೇಕು? ಬೇರೆ ಬೇರೆ ವೆರೈಟಿ ಇದ್ದರೆ ನಾವು ತಗೊಳ್ತೇವೆ. ಏನಾದರೂ ಹೊಸ ಹೊಸ ಇತ್ತು ಅಂತಂದರೆ ಅದನ್ನು ತಗೊಳ್ಳಿಕ್ಕೆ ಮುಂದಾಗ್ತಾರೆ. ನೋಡಿದ ತಕ್ಷಣವೇ ಅದು ಅಟ್ರಾಕ್ಷನ್ ಆಗಬೇಕು. ಅದಕ್ಕೇನು ಮಾಡು ನೀನು? ರಜತ ಬಿಂದುವಿಹಿ ಚಿತ್ರ, ನೀನು ಕಾಮರೂಪಿ. ಬಂಗಾರದ ಜಿಂಕೆಯ ಒಂದು ಶರೀರವನ್ನು ಧಾರಣೆ ಮಾಡಬೇಕು. ಆ ಬಂಗಾರದ ಜಿಂಕೆ ಅಂತ ಬಂಗಾರದ ಚರ್ಮ ಮೇಲಿರ್ತದಲ್ಲ, ಅಲ್ಲಲ್ಲೆಲ್ಲ ಡಾಟ್, ಏನದು? ಬೆಳ್ಳಿ. ರಜತ ಬಿಂದು ಬಿಹಿ, ಬೆಳ್ಳಿಯ ಬೊಟ್ಟು ಅಲ್ಲಲ್ಲೆಲ್ಲಲ್ಲಿ ಇರಬೇಕು. ನೋಡಿದ ಕೂಡಲೇ ಸೀತೆ ಆಕರ್ಷಿತಳಾಗಬೇಕು. ಆ ರೀತಿ ನೀನು ಧಾರಣೆ ಮಾಡು. ಇದು ತಪ್ಪೋ ಸರಿನೋ ಮಾತಾಡಲಿಕ್ಕಿಲ್ಲ. ಒಳ್ಳೆಯದೋ ಕೆಟ್ಟದೋ, ಇದರಿಂದ ನಾಳೆ ಏನು ಅನಾಹುತ, ಅದನ್ನೆಲ್ಲ ನೀನು ಮಾತಾಡಬಾರ್ದು. ನಿನಗೆ ಆ ಮಾತಾಡುವ ತಾಕತ್ತಿಲ್ಲ. ಮಾತಾಡಿದರೆ ನಾಲಿಗೆ ಸೀಳಿಬಿಡ್ತೇನೆ, ನೀನು ಇಲ್ಲೇ ಕೊಂದು ಹಾಕಿಬಿಡ್ತೇನೆ ನೋಡು. ನಾನು ರಾಜ ಅಂದ ಮೇಲೆ ಅದರಲ್ಲಿ ತಪ್ಪು ದೋಷಗಳನ್ನು ಹುಡುಕದೇನೆ ರಾಜ ಹೇಳಿದ್ದಾನೆ, ತಲೆಬಾಗಿ ಅದನ್ನು ಒಪ್ಪಿ ನಡಿಬೇಕು. ಇಲ್ಲಾಂದರೆ ಹುಷಾರಂದ, ಖಬರ್ದಾರ್ ಅಂತಾನೆ ರಾವಣ. ಮತ್ತೆ ಮುಂದೆ ಹೇಳಿದ, ಬರೀ ಮಾಯಾ ಜಿಂಕೆ, ಸುವರ್ಣ ಜಿಂಕೆಯನ್ನು ಧಾರಣೆ ಮಾಡಿ ಹೋಗೋದು ಮಾತ್ರ ಹಾಗೆ ಮಾಡಿ ಎಲ್ಲೋ ದೂರದಲ್ಲಿ ಅಡ್ಡಾಡ್ಕೋತ ಇದ್ದರೆ ಇವನು ಅನ್ಕೊಂಡ ಕಾರ್ಯ ನಡೀತದ? ಅದಕ್ಕೆ ಹೇಳಿದ, ನೀನೇನು ಮಾಡಬೇಕು ಅಂದರೆ ಎಲ್ಲೋ ದೂರದಲ್ಲಿ, ಯಾಕೆಂದರೆ ಹೆದರಿದ್ನಲ್ಲ, ಆಯಿತು ಅಂತ ಒಪ್ಪಿ ಎಲ್ಲೋ ದೂರದಲ್ಲಿ ಜಿಂಕೆ ಜನ್ಮ ತಗೊಂಡು ಎಲ್ಲೋ ಅಡ್ಡಾಡಿದರೆ, ಅದಕ್ಕೆ ನೇರ ರಾಮನ ಆಶ್ರಮ ಸೀತೆ ಇರುವ ಜಾಗದಲ್ಲೇ ನೀನು ಆ ಜಿಂಕೆಯ ವೇಷ ಧರಿಸಿ ಅಲ್ಲೇ ಅಡ್ಡಾಡ್ತಿರ್ಬೇಕು. ಅದರಲ್ಲಿ ಯಾವಾಗ ಹೇಳಿದ್ನಂತೆ, ಆವಾಗ ಮನೆಯಿಂದ ಹೊರಗೆ ಬಂದು ಏನೇನೋ ಕೆಲಸಕ್ಕೆ ಬರ್ತಿರ್ತಾರಲ್ಲ ಹೆಣ್ಮಕ್ಳು, ಹಾಗೆ ಸೀತೆ ಯಾವಾಗ ಆಶ್ರಮದಿಂದ ಹೊರಗೆ ಬರ್ತಿರ್ತಾಳೋ ಆ ಸಮಯಕ್ಕೆ ಸರಿಯಾಗಿ ನೀನು ಬಾ. ಅವಳು ನಿನ್ನನ್ನು ನೋಡಿ ಆಕರ್ಷಿತಳಾಗ್ತಾಳೆ. ಇದು ಬೇಕು ಅಂತ ರಾಮನಿಗೆ ದುಂಬಾಲ ಹಾಕ್ತಾಳೆ, ಬೇಡ್ತಾಳೆ, ಪ್ರಾರ್ಥನೆ ಮಾಡಿಕೊಳ್ತಾಳೆ, ದಮ್ಮಯ್ಯ ಅಂತಾಳೆ, ಎಲ್ಲ ಅಂತಾಳೆ. ಆಗ ರಾಮ ನಿನ್ನನ್ನು ಹಿಡ್ಕೊಳ್ಳಿಕ್ಕೆ ಅಂತ ಬರ್ತಾನೆ. ನೀನು ಓಡಿ 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 ದೂರಕ್ಕೆ ಹೋಗಬೇಕು. ರಾಮ ಏನಾದರೂ ನಿನ್ನನ್ನು ಕೊಲ್ಲುವಂಥ ಪರಿಸ್ಥಿತಿ ಅಂತ ಬಂದಾಗ ರಾಮನಂತೆ ಒದಿರಿ ಪ್ರಾಣ ಬಿಡು. ಆಗ ಲಕ್ಷ್ಮಣ ಓಡಿ ಬರ್ತಾನೆ, ಸೀತೆ ಒಬ್ಬಳೇ ಇರ್ತಾಳೆ. ನಾನು ಸೀತೆನ ಅಪಾಯ ಮಾಡ್ಕೊಂಡು ಹೋಗ್ತೇನೆ, ಹೈಜಾಕ್ ಮಾಡಿಬಿಡ್ತೇನೆ. ಇಷ್ಟು ಪ್ಲಾನ್, ಮ್ಯಾಚ್ ಫಿಕ್ಸಿಂಗ್ ಅಂತ ಎಲ್ಲ ಮೊದಲಿಗೆ ಹೇಳಿಟ್ಟಿದ್ದಾನೆ. ಇವನಿಗೆ ಅದು ಇಷ್ಟ ಇಲ್ಲ. ಆದರೆ ಮಾರೀಚ ವಿಚಾರ ಮಾಡಿದ್ದಂತೆ, ಸ್ವಲ್ಪ ಹಾಗೇ ನಿಂತ. ಎಲ್ಲರಿಗೂ ಏನಿರ್ತದೆ, ಏನಾದರೂ ಪ್ರಯೋಜನ ಇದ್ದರೆ ಮಾತ್ರ ಪ್ರವೃತ್ತಿ. ಪ್ರಯೋಜನ ಇಲ್ಲದೆ ಹೋದರೆ ಯಾವ ದಡ್ಡನೂ ಪ್ರವೃತ್ತಿ ಮಾಡೋದೇ ಇಲ್ಲ. ಸುಮ್ಮನೆ ನಿಂತಿದ್ದಂತೆ. ಆವಾಗ ಅನ್ನಿಸ್ತು, ಇವನು ಹಾಗೆ ಏನೋ ಒಂದು ಅಪೇಕ್ಷೆ ಇದೆ ಇವನಿಗೆ. ರಾವಣ ಹೇಳಿದ, ನಾನು ಹೇಳಿದ ಈ ಕಾರ್ಯವನ್ನು ನೀನು ಕರೆಕ್ಟಾಗಿ ಮಾಡಿಕೊಟ್ಟಿ ಅಂತಾದರೆ ರಾಜ್ಯಸ್ಯರ್ಧಂ ಪ್ರದಾಸ್ಯಾಮಿ ಮಾರೀಚ ತವ ಸೂರತ, ಅರ್ಧ ರಾಜ್ಯವನ್ನೇ ನಾನು ನಿನಗೆ ಕೊಟ್ಟು ಬಿಡ್ತೇನೆ. ನೋಡು, ಈ ಕೆಲಸ ಮಾಡಿಕೊಡು, ಅರ್ಧ ರಾಜ್ಯ ಸಿಗ್ತದೆ ನಿನಗೆ. ಅವನಿಗೆ ಅನ್ನಿಸ್ತು, ರಾಜ್ಯ ಅರ್ಧ ತಗೊಂಡು ಬದುಕಿದ್ರೆ ಆ ರಾಜ್ಯ ಅರ್ಧದ ಪ್ರಯೋಜನ ಅಂದ. ಮನಸ್ಸಿನಲ್ಲಿ ಆಲೋಚನೆ ಮಾಡಿದ್ದಂತೆ, ರಾಮನನ್ನು ಸೀತೆಯನ್ನು ವಂಚಿಸ್ಬೇಕು ನಾನು.
ಆಮೇಲೆ ಈಗ ಆಗಲ್ಲ ಮಾಡಲ್ಲ ಅಂತಂದರೆ ರಾವಣ ನನ್ನನ್ನು ಕೊಲ್ಲೋದು ನಿಶ್ಚಿತ. ಆಯಿತು ಅಂತ ಒಪ್ಪಿದರೆ ಅಲ್ಲಿ ರಾಮನಿಂದ ಏಟು, ಅವನಿಂದ ಸಂಹಾರ ಆಗೋದು ಇದು ನಿಶ್ಚಿತ ಅಂತಲೇ ನನಗನ್ನಿಸ್ತಾ ಇದೆ. ಯಾರಿಂದ ಸಾಯೋದು ಒಳ್ಳೆಯದು ಅಂತ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾ ಇದ್ದಾನೆ. ಏತತ್ ಕಾರ್ಯಂ ಅವಶ್ಯಮ್ಮೆ ಬಲಾದಪಿ ಕರಿಷ್ಯಸಿ. ನಾನು ಯಾವುದಾದ್ರೂ ಒಂದು ಕಾರ್ಯ ಮಾಡಲೇಬೇಕು. ಒಂದು ವೇಳೆ ರಾವಣ ಹೇಳಿದಂತೆ ಮಾಡಲಿಲ್ಲ ಅಂದರೆ ಬಲಾತ್ಕಾರ ಮಾಡಿ ಆದ್ರೂ ಆ ರಾವಣ ನನ್ನಿಂದ ಮಾಡಿಸೋದಂತೂ ನಿಶ್ಚಿತವೇ. ಈ ರಾಜನಿಗೆ ವಿರುದ್ಧವಾಗಿ ನಾನು ಇದ್ದರೆ ನಾನಂತೂ ಸುಖ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಆಸಾಧ್ಯತಂ ಜೀವಿತ ಸಂಶಯಸ್ತೆ. ನನ್ನ ಜೀವನವೇ ಈಗ ಒಂದು ಕುತ್ತಿನಲ್ಲಿ ಸಿಕ್ಕಾಕ್ಕೊಂಡಿದೆ. ನನ್ನ ಬದುಕೆ ವಿಚಿತ್ರ, ಅತಂತ್ರ ಆಗಿಬಿಟ್ಟಿದೆ. ಈಗ ಏನು ಮಾಡಲಿ? ಇದಂತೂ ನಿಶ್ಚಿತ. ಯಾವುದು? ಮೃತ್ಯುರುಧ್ರುವೋ ಅದ್ಯ ಮಯ ವಿರುದ್ಧತಃ. ಬಿಸಿ ತುಪ್ಪ ಹೊರಗೆ ಹಾಕಲಿಕ್ಕಿಲ್ಲ, ಒಳಗೆ ನುಂಗಲಿಕ್ಕಿಲ್ಲ. ಏನು ಮಾಡಬೇಕು? ಮೃತ್ಯು ಅಂತೂ ನನಗೆ ನಿಶ್ಚಿತನೇ, ಕಟ್ಟಿಟ್ಟ ಬುತ್ತಿನ ಎಲ್ಲಿ ಆದರೂ. ಆದರೆ ಯಥಾವತ್ ಪರಿಗಣ್ಯ ಬುದ್ಧ್ಯ ಯದತ್ರ ಪಥ್ಯಂ ಕುರು ತತ್ತಥಾತ್ವಂ. ಯಾವುದರಲ್ಲಿ ಮಾಡಿದರೆ ಒಳ್ಳೆಯದಾದೀತು. ಇಲ್ಲಿ ಆಗಲ್ಲ ಅಂತಂದು ಈ ರಾವಣನಿಂದ ನಾನು ಸಂಹೃತನಾಗುವ ಬದಲು ಒಪ್ಪಿ ರಾಮನಿಂದ ಸಂಹೃತನಾದರೆ ಅದು ಪರವಾಗಿಲ್ಲ. ಅಂತೂ ಏನಾದರೂ ಮಾಡಿ ರಾಮನಿಗೆ ಒಂದಾದರೂ ಸಾಯೋ ಅಂದರೆ ಅಂತಾರಲ್ಲ, ಹುಟ್ಟಿದ ಗುಣ ಸುಟ್ಟರೂ ಹೋಗಲ್ಲ. ಸಾಯಬೇಕಾದಾದ್ರೂ ಏನಾದರೂ ವಂಚನೆ ಮಾಡಿ ನನಗೆ ಬಾಣ ಬಿಟ್ಟಂಥ ರಾಮನಿಗೆ ಏನಾದರೂ ಒಂದು ತೊಂದರೆ ಮಾಡಿ ಅವನನ್ನು ಒಂದು ಕುತ್ತಿನಲ್ಲಿ ಅಡಗಿಸಿ ನಾನು ಪ್ರಾಣ ಬಿಟ್ಟರೂ ಪರವಾಗಿಲ್ಲ, ರಾಮನಿಂದಲೇ ಹತನಾಗ್ತೇನೆ. ಅಂದರೆ ಒಳ್ಳೆಯ ಭಾವನೆ, ಅವರವರ ಭಾವನೆ ಹೆಂಗಿರ್ತದೆ ಅದಕ್ಕೆ ಫಲ ಅಂತ. ಬೇರೆಯವರಿಂದ ಸಾಯುವುದಕ್ಕಿಂತಲೂ ಇದರಲ್ಲಿ ಬರ್ತದಲ್ಲ ವೆಂಕಟೇಶ ಮಹಾತ್ಮೆಯಲ್ಲಿ ವೃಷಭಾಸುರ, ನಾನು ನಿನ್ನಿಂದಲೇ ಸಂಹೃತನಾಗ್ತೇನೆ, ಅದೇ ನನಗೆ ಒಳ್ಳೆಯದು ಅಂತ. ಈ ಶುದ್ಧ ಭಾವನೆ ಇದ್ದರೆ ಒಳ್ಳೆಯದಾಗ್ತದೆ. ಏನಾದರೂ ಸಾಯಬೇಕಾದ್ರೆ ರಾಮನಿಗೊಂದು ಏನಾದರೂ ಕೆಟ್ಟದ್ದನ್ನೇ ಮಾಡೇ ಸಾಯೋಣ ಅಂಥೇಳಿ ರಾಮನಿಂದ ಹತರಾದರೂ ಪರವಾಗಿಲ್ಲ ಅಂತ ತೀರ್ಮಾನಗೊಂಡ ಯಾರು? ಮಾರೀಚ. ನಮ್ಮ ಭಾವನೆಗೆ ತಕ್ಕಂತೆ ಫಲ ಇರ್ತದೆ. ಮಂಡಲವನ್ನು ಹೋಮದಲ್ಲಿ ಹಾಕ್ತೇವೆ ನಾವು. ಯಾಕೆ? ಆಡಂಬರಕ್ಕೆ ಅಂತಲ್ಲ. ದೇವಾರಾಧನ ಮಂಡಲಂ ಸುರಗಣ ವಾಸಂ ಸದಾ ಮಂದಿರಂ ಕರ್ತೃದರ್ಶನ ಮಾತ್ರತಃ ಶುಭಕರಂ. ದೇವಾರಾಧನ ಮಂಡಲಂ, ದೇವತೆಗಳನ್ನು ಆರಾಧನೆ ಮಾಡಬೇಕು. ಅಲ್ಲ ಯಾಕ್ರಿ? ನಾವು ಪ್ರತಿಮೆಯಲ್ಲಿ ಆರಾಧನೆ ಮಾಡ್ತೇವಲ್ಲ, ಸಾಕು. ಅಜಾದಿ ಭಗವದ್ ರೂಪಗಳನ್ನೆಲ್ಲ ಅಲ್ಲಿ ತ್ರಿಕೋಣದಲ್ಲಿ, ಷಟ್ಕೋಣದಲ್ಲಿ, ಆಮೇಲೆ ಉಳಿದಂತಹ ಭೂಪುರ ಅಂತೆಲ್ಲ ಇರ್ತದೆ. ಅಲ್ಲೆಲ್ಲ ಅಜಾದಿ ಭಗವದ್ ರೂಪಗಳನ್ನು ಚಿಂತನೆ ಮಾಡಲಿಕ್ಕಿರ್ತದೆ. ತತ್ವಾಭಿಮಾನಿ ದೇವತೆಗಳನ್ನು ಚಿಂತನೆ ಮಾಡಬೇಕು. ಆದರೆ ಆಯಾಯ ತತ್ವಾಭಿಮಾನಿ ದೇವತೆಗಳ ಮೂರ್ತಿ ನಮ್ಮಲ್ಲಿ ಇಟ್ಕೊಳ್ಳಿಕ್ಕಾಗ್ತದೆ. ಇದ್ದು ಒಂದು ಮೂರ್ತಿ ಪೂಜೆ ಮಾಡೋದೇ ರಗಡಾಗಿರ್ತದೆ. ಇನ್ನು ಅಷ್ಟೆಲ್ಲ ಮೂರ್ತಿ ಪೂಜೆಯಲ್ಲಿ ಮಾಡ್ತೇವೆ. ಅದಕ್ಕೇನು ಮಾಡಿದೆ ಶಾಸ್ತ್ರ? ದೇವಾರಾಧನ ಮಂಡಲಂ ಸುರಗಣಾವಾಸಂ ಸದಾ ಮಂದಿರಂ. ದೇವತೆಗಳ ಆರಾಧನೆ ಮಾಡಿ ಅವರ ವಾಸಕ್ಕಾಗಿ ಇರುವಂಥ ಸ್ಥಳವೇ ಮಂಡಲ. ಅದು ಬರೀ ಒಂದು ಚಂದಕ್ಕಾಗಿ ಅಲ್ಲ, ಆಡಂಬರಕ್ಕಾಗಿ ಅಲ್ಲ. ಆದರೆ ಕರ್ತೃದರ್ಶನ ಮಾತ್ರತಃ ಶುಭಕರಂ. ಅದನ್ನು ನೋಡಿದ ಕೂಡಲೇ ನೋಡಿದವರಿಗೆ ಮಂಗಳವನ್ನು ಉಂಟು ಮಾಡ್ತದೆ ಮಂಡಲ. ಆದರೆ ಅವರವರ ಭಾವನೆಗೆ ಅನುಗುಣವಾಗಿ ನೋಡುವರು ಕೈ ಮುಗಿದು, ಏನು ದೇವರೇ ಇಲ್ಲಿ ಕುತ್ಕೊಂಡಂತೆ ಇದೆ ಈ ಮಂಡಲದಲ್ಲಿ, ಭಗವಂತ ದೇವತೆಗಳು ಅವರ ವಾಸಸ್ಥಳ ಅಂತ ಶುದ್ಧ ಮನೋಭಾವನೆಯಿಂದ ನೋಡಿ ಕೈ ಮುಗಿದ್ರೆ ಶುಭಕರ. ಏನೋ ಸುಮ್ಮನೆ ಅವರವ್ರ ಮಂಡಲ ಹಾಕಿ ಚಂದ ಕಾಣಲಿಕ್ಕೆ ಒಂದಿಷ್ಟೆಲ್ಲ ಹೂ ಹಾಕಿ ಅಲಂಕಾರ ಮಾಡಿ ಎದಕ್ಕೋ ಮಾಡ್ತಾರೆ ಅಂತ ಈ ಅಸಡ್ಡೆ ಮನೋಭಾವನೆಯಿಂದ ನೋಡಿದರೆ ಅಶುಭಕರನೇ ಅವರಿಗೆ, ಶುಭ ಆಗಲ್ಲ. ನಾವು ನೋಡುವ ದೃಷ್ಟಿ ಚೆನ್ನಾಗಿರಬೇಕು.
ಒಳ್ಳೆ ಮನೋಭಾವನೆಯಿಂದ ನೋಡಿದರೆ ಅದಕ್ಕೆ ಒಳ್ಳೆ ಫಲ ಇರ್ತದೆ. ಕೃಷ್ಣನನ್ನ ದುರ್ಯೋಧನ ಎಷ್ಟೋ ದಿವಸ ನೋಡಿದ್ದಾನೆ, ಅವನಿಗೇನು ಪುಣ್ಯ ಬಂತ? ಯಾಕೆ? ನೋಡುವ ದೃಷ್ಟಿ ಚೆನ್ನಾಗಿಲ್ಲ. ನಮ್ಮ ಮನೋಭಾವನೆ, ನೋಡುವ ದೃಷ್ಟಿ ಅತ್ಯುತ್ತಮವಾಗಿರಬೇಕು, ಅಂದಾಗ ಶುಭಕರ ಅಂತ. ನೋಡ್ರಿ, ಬಾಳೆಯ ತೋಟ, ಬಾಳೆಹಣ್ಣು ಇದೆ, ಅಲ್ಲಿ ಏನಿದೆ? ಬಾಳೆಹಣ್ಣು ಅಂತ ಕರಿತೇವೆ ನಾವು. ಅದನ್ನೆಲ್ಲ ಬಿಡಿಸಿ ಮಾರ್ಕೆಟಿಗೆ ತಂದಿರ್ತಾರೆ. ಬಾಳೆಹಣ್ಣನ್ನು ಮಾರ್ಕೆಟಿಗೆ ತಂದಾಗ ಬಾಳೆಹಣ್ಣು ಅಂತಲೇ ಅಂತೇವೆ. ನಾವೆಲ್ಲ ಅಂಗಡಿಗೆ ಹೋಗಿ ದೇವರ ನೈವೇದ್ಯಕ್ಕೆ ಬೇಕು ಹಣ್ಣು ಅಂಥೇಳಿ ಹಣ್ಣು ತಗೊಂಡು ಬರ್ತೇವೆ. ಮನೆಗೂ ತಗೊಂಡು ಬಂದಾಗ್ಲೂ, ತಗೊಳ್ಳುವಾಗ ಮನೆಗೆ ತಂದಿಟ್ಟಾಗ್ಲೂ ಅನ್ನೋದೇನು? ಬಾಳೆಹಣ್ಣು ತಂದಿದ್ದೇವೆ, ಇದನ್ನು ದೇವರಿಗೆ ನೈವೇದ್ಯ ಮಾಡಿರಿ ಅಂತೇಳಿ ನಾವು ಏನನ್ನು ಕೊಡ್ತೇವೆ? ಬಾಳೆಹಣ್ಣನ್ನು ದೇವರಿಗೆ ನೈವೇದ್ಯ ಮಾಡಿರಿ ಅಂತ ಕೊಡ್ತೇವೆ. ಅರ್ಚಕರು ಬಾಳೆಹಣ್ಣನ್ನೇ ತಗೊಂಡ್ರು, ಬಾಳೆಹಣ್ಣನ್ನು ನೈವೇದ್ಯ ಮಾಡಿ ಕೊಡುವಾಗ ಅಂದರು ಪ್ರಸಾದ ತಗೊಳ್ರಿ ಅಂತ ಕೊಟ್ಟರು. ನಾವು ಮತ್ತೊಬ್ಬರಿಗೆ ಕೊಡುವಾಗ ಏನಂದ್ವಿ? ಬಾಳೆಹಣ್ಣು ತಗೊಳ್ರಿ ಅನ್ನಲ್ಲ, ನಾವೇನಂತೇವೆ? ಪ್ರಸಾದ ತಗೊಳ್ರಿ ಅಂತೇವೆ. ಯಾಕೆ? ಬಾಳೆಹಣ್ಣು ಅಲ್ವಾ ಅದು? ಬಾಳೆಹಣ್ಣು ತಗೊಳ್ರಿ ಅನ್ಬೋದಲ್ಲ. ಆದರೆ ವಸ್ತುವಿನಲ್ಲಿ ವ್ಯತ್ಯಾಸ ಆಗಿಲ್ಲ, ಪದಾರ್ಥದಲ್ಲಿ ಬದಲಾವಣೆ ಆಗಿಲ್ಲ, ನಮ್ಮ ದೃಷ್ಟಿಯಲ್ಲಿ ಬದಲಾವಣೆ ಆಗಿದೆ. ಮೊದಲಿಗೆ ನಮಗೇನಿತ್ತು? ಬಾಳೆಹಣ್ಣು ಅಂತಲೇ ಇತ್ತು ದೃಷ್ಟಿ. ಆದರೆ ದೇವರಿಗೆ ನೈವೇದ್ಯ ಮಾಡಿದ ಮೇಲೆ ನಮ್ಮ ಕೈಗೆ ಬಂದಾಗ ಪ್ರಸಾದ ಅಂದ್ವಿ. ಯಾಕೆ? ನಮ್ಮ ದೃಷ್ಟಿ ಭಾವನೆ ಬದಲಾಗಿದೆ. ಹಾಗಾಗಿ ನಮ್ಮ ನೋಡುವ ದೃಷ್ಟಿ ಇವತ್ತು ಬದಲಾಗಬೇಕು. ಒಳ್ಳೆ ದೃಷ್ಟಿಯಿಂದ ದೇವರನ್ನು ನೋಡಬೇಕು, ಮಂಡಲವನ್ನು ಕಾಣಬೇಕು. ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಎಲ್ಲ ಹೋಗ್ತದೆ. ಮಾರೀಚ ಪರಮಾತ್ಮನನ್ನು ಒಳ್ಳೆ ರೀತಿಯಲ್ಲಿ ಕಾಣಲಿಲ್ಲ. ಸಾಯುವಾಗ ಆದರೂ ಪರವಾಗಿಲ್ಲ, ಸತ್ರು ಚಿಂತಿಲ್ಲ, ರಾಮನಿಗೊಂದು ಏನಾದರೂ ಕೆಡುಕು ಮಾಡೇ ಹೋಗಬೇಕು ಅಂತ. ಅದೇ ದೊಡ್ಡ ಕೆಡುಕು ಮಾಡೇ ಹೋದ. ದೊಡ್ಡ ಇಡೀ ರಾಮಾಯಣದ ಪ್ರಸಂಗ ಪೂರ್ಣ ಬದಲಾವಣೆ. ಕೈಕೇಯಿ, ಶೂರ್ಪಣಖ, ಮಾರೀಚ, ಇವರು 3 ಜನ ಪ್ರಧಾನ ಕಾರಣ. ಇವರು ಇಷ್ಟು ಹೇಳಿ ಕೊನೆಗೆ ಆಯಿತು ಅಂತ ಒಪ್ಪಿದ್ದಾನೆ ಮಾರೀಚ. ಸುವರ್ಣಮಯವಾದ ಬಂಗಾರದ ಜಿಂಕೆಯ ಶರೀರವನ್ನು ಧಾರಣೆ ಮಾಡಿದ. ನಹಿರಾಮಂ ಪರಾಕ್ರಮ್ಯ ಜೀವನ್ ಪ್ರತಿನಿವರ್ತತೆ ವರ್ತತೆ ಪ್ರತಿರೂಪೋಸೋ ಯಮದಂಡ ತಸ್ಯತೆ. ಹೆದರಿಕೆ ಒಳಗಡೆ ಇದ್ದೇ ಇದೆ ಅವನಿಗೆ. ರಾಮ ಅವನಿಗೆ ಯಮನಂತೆ ಕಾಣ್ತಾ ಇದ್ದಾನೆ. ಎಲ್ಲಿ ನೋಡಿದರೂ ಅವನಿಗೆ ರಾಮನೇ ಕಾಣ್ತಾ ಇದ್ದಾನೆ. ಕೆಲವರಿಗೆ ಭಯ ಇದ್ದವರಿಗೆ ಹೀಗಾಗ್ತದೆ. ಯಾರಿಗಾರು ಭಯ ಇತ್ತು ಅಂದರೆ ಒಬ್ಬರ ವಿಷಯದಲ್ಲಿ, ಗುರುಗಳ ಬಗ್ಗೆನೋ ಮತ್ತೊಬ್ಬರ ಬಗ್ಗೆನೋ ಶತ್ರುವಿನ ಬಗ್ಗೆನೋ ಭಯ ಇದ್ದರೆ ಮಲಗಿರಲಿ, ನಿಂತಿರಲಿ, ಕೂತಿರಲಿ, ಯಾವಾಗಲೂ ಅವರದ್ದೇ ಭಯ, ಅವರದ್ದೇ ಭಯ. ಎಲ್ಲಿ ನೋಡಿದರೂ ಅವ್ರದ್ದೇ ಭಯ. ಭಾಗವತದಲ್ಲಿ ಒಂದು ಮಾತಿದೆ, ಒಂದು ಪ್ರಸಂಗದಲ್ಲಿ ಆ ಪರೀಕ್ಷಿತ್ ರಾಜ ಯಾರಿಗೆ, ಈ ಕಲಿಗೆ, ನೀನು ನನ್ನ ಊರಲ್ಲಿ ಇರಬಾರ್ದು, ನೀನೇನಾದರೂ ಇದ್ದರೆ ನೀವೊಬ್ಬನು ಮಾತ್ರ ಮನೆ ಒಳಗಡೆ ಸೇರಿಕೊಳ್ಳೋದಲ್ಲ, ನಿನ್ನ ಪರಿವಾರವೇ ಬಂದುಬಿಡ್ತದೆ. ಅವನ ಪರಿವಾರ ಏನು? ಮನೆಯಲ್ಲಿ ಕಲಹ, ವಿರಸ ಮನೋಭಾವನೆ, ಡೈವರ್ಸ್ ಕೇಸು, ಇವೆಲ್ಲ ಒಂದೊಂದೇ ನಿನ್ನ ಪರಿವಾರ ದುಷ್ಟಗಳು. ಇವು ಲೋಭ, ಅನೃತ, ಚೌರ್ಯ, ಕಲಹ, ದಂಭ, ಇವೆಲ್ಲ ನಿನ್ನ ಪರಿವಾರ ಮನೆಯೊಳಗಡೆ, ಮನದೊಳಗಡೆನೆ ಬಂದುಬಿಡ್ತಾವೆ. ಹಾಗಾಗಿ ನೀನು ನನ್ನ ಊರಿನಲ್ಲಿ ನನಗೆ ಸಂಬಂಧಪಟ್ಟ ಯಾವುದೇ ಜಾಗದಲ್ಲಿರಬಾರದು, ಹೊರಗೆ ಹೋಗು ನೀನು ಅಂತ. ಅವನಿಗೆ ಪರೀಕ್ಷಿತ್ ರಾಜನ ಭಯ ಇತ್ತು ಕಲಿಗೆ. ಹಾಗಾಗಿ ಎಲ್ಲೇ ಒಂದು ಹೋದರೆ ಆಯಿತು ಅಂತ ನೋಡಿದ್ನಂತೆ. ಎಲ್ಲಿ ನೋಡಿದರೂ ಅವನಿಗೆ ಕಾಣ್ತಾ ಇರೋದು ಯಾರು? ಪರೀಕ್ಷಿತನೇ ಕಾಣ್ತಾ ಇದ್ದಾನೆ. ಆವಾಗಂದ, ಪರೀಕ್ಷಿತ, ನೀನು ಇಲ್ಲದೇ ಇರುವ ಜಾಗದಲ್ಲಿ ಇರಬೇಕು ಅಂತ ಜಾಗ ಹುಡುಕ್ತಾ ಇದ್ದೇನೆ, ಎಲ್ಲಿ ನೋಡಿದರೂ ನೀನೇ ಕಾಣ್ತಾ ಇದ್ದೀನಿ ನನಗೆ.
ಅಂದರೆ ಯಾರ ಬಗ್ಗೆ ನಮಗೆ ಭಯ ಇರುತ್ತದೋ ನಮ್ಮ ಮನಸ್ಸಿನಲ್ಲಿ ಅವರದ್ದೇ ಕೊರಿತಾ ಇರ್ತದೆ. ಕನಸಿನಲ್ಲೂ ಅವರೇ ಬರ್ತಾರೆ, ಮಾತಾಡಿದರೂ ಅವ್ರ ಬಗ್ಗೆನೇ ಮಾತಾಡ್ತೇವೆ. ಕೆಲವೊಮ್ಮೆ ಪ್ರೀತಿ ಇದ್ದವರದಲ್ಲಿ ಬರ್ತದೆ, ಇಲ್ಲ ಅಂತಲ್ಲ. ಆದರೂ ಭಯ ಇದ್ದವ್ರ ಬಗ್ಗೆ, ದ್ವೇಷ ಇದ್ದವ್ರ ಬಗ್ಗೆ ನಮಗೆ ಯಾವಾಗಲೂ ಅವರದ್ದೇ ಇರ್ತದೆ. ಅವ್ರ ಹೆಸರು ಕೇಳಿದರೆ ಸಾಕು, ಅವ್ರ ಮುಖ ನೋಡಿದರೆ ಸಾಕು, ಹೆಚ್ಚು ದ್ವೇಷ ಜಾಸ್ತಿ. ಹಾಗೆ ಈ ಮಾರೀಚನಿಗೆ ತಾನು ಮಾರೀಚನಾದಾಗ ಈ ಜಿಂಕೆಯ ವೇಷವನ್ನು ಧರಿಸಿದಾಗಲೂ ಬರೀ ರಾಮನ ಬಗ್ಗೆನೇ ಆಲೋಚನೆ, ಅವನದ್ದೇ ಭಯ. ಏನಾಗ್ತದೋ ಏನಾದೀತೋ ಅಂತ. ಏತಚ್ಚೈಟ ಯುಕ್ತಂ ಮಚ್ಛಂದ ವಶವರ್ತಿನ ಇದಾನೀಮಸಿ ಮಾರೀಚ ಪೂರಮನ್ಯೋ ಹಿ ರಾಕ್ಷಸಃ. ಏನಾದರೂ ಮಾಡಿ ವೈದೇಹಿಯನ್ನು ಪ್ರಲೋಭನೆಗೊಳಿಸಬೇಕು ಅಂತ ಒಳ್ಳೆ ಬಂಗಾರದ ಜಿಂಕೆ, ರಜತದ ಬೊಟ್ಟು, ಅಲ್ಲಲ್ಲಿ ಬೆಳ್ಳಿಯ ಒಂದು ಕೋಟು ಎಲ್ಲ ಹಾಕ್ಕೊಂಡು ಅದನ್ನೆಲ್ಲ ಆ ರೀತಿ ರಚನೆ ಮಾಡಿಕೊಂಡು ಮಾಯಾಮೃಗ, ಮೋಹಕವಾದಂತಹ ಜಿಂಕೆ ರಾಮನ ಆಶ್ರಮದ ಸಮೀಪದಲ್ಲೇ ನಿಧಾನವಾಗಿ ಓಡಾಡ್ತಾ ಇದೆ. ಯಾರಿಗೇ ಆಗಲಿ ಜಿಂಕೆ ಅಂದರೆ ಏನೋ ಒಂದು ಆಕರ್ಷಣೆ. ಅದರಲ್ಲೂ ಎಲ್ಲಾದರೂ ನಾವು ತಿರುಪತಿ ಬೆಟ್ಟ ಹತ್ತಬೇಕಾದ್ರೆ ಜಿಂಕೆ ಬಂದರೆ ಅದಕ್ಕೆ ಹಣ್ಣು ಕೊಟ್ಟು ಅದು ನಾವು ಫೋಟೋ ತೆಗೆಸ್ಕೊಂಡು ಸ್ಟೇಟಸ್ಗೆ ಹಾಕ್ಕೋತೀವಿ. ಅಂದರೆ ಅದು ಆ ಜಿಂಕೆ ಅಂದರೆ ಏನೋ ಒಂಥರ ಖುಷಿ, ಅದು ನೋಡಲಿಕ್ಕೇನೆ ಸುಂದರ. ಚಂಚಲ ಕಣ್ಣಿನಿಂದ ಸಕಲ ಜನರ ಆಕರ್ಷಣೆಯನ್ನು ಉಂಟು ಮಾಡುವಂತಹ ಜಿಂಕೆ ಸಾಮಾನ್ಯವಾಗಿದ್ದರೆ ಇದು ಮಾಯಾ ಜಿಂಕೆ, ಇದು ಮಾಯಾಮೃಗ, ಇದು ಇನ್ನೂ ಮೋಹಕ, ಇನ್ನೂ ಆಕರ್ಷಕ. ದಿನ ಅಲ್ಲಲ್ಲಿ ಅಡ್ಡಾಡೋದು, ಯಾವಾಗ ಸೀತೆ ಬರ್ತಾಳೋ ಅವಾಗ ನಾ ಹಾವಭಾವ ತೋರಿಸ್ಬೇಕು ಅಂತ ಪ್ರತಿನಿತ್ಯ ನಡೀತಾ ಇದೆ. ಸೀತಾ ದರ್ಶನ ಮಾಕಾಂಕ್ಷನ್ ರಾಕ್ಷಸೋ ಮೃಗತಾಂಗತಃ. ಇಷ್ಟೆಲ್ಲ ಆದಮೇಲೆ ಅಲ್ಲಲ್ಲೇ ಅಡ್ಡಾಡ್ತಾ ಇರಬೇಕಲ್ಲ, ಆಗ ಸೀತಾದೇವಿ ಹೊರಗೆ ಬಂದು ನೋಡಿದ್ಲು. ಇದೆಲ್ಲ ಪರಮಾತ್ಮನ ಸಂಕಲ್ಪ ಹೆಂಗೋ ಅದರಂತೆ ಲಕ್ಷ್ಮೀದೇವಿಯ ಸಂಕಲ್ಪ. ನಾವು ಹೇಳ್ತೇವಲ್ಲ, ರಾಮನ ಮತವೇ ಹನುಮನ ಮತವು, ಹನುಮನ ಮತವೇ ರಾಮನ ಮತವು. ಮತ್ತು ರಾಮ ಹನುಮಂತರ ಮತವೇ ಒಂದಿರಬೇಕಾದ್ರೆ ರಾಮ ಸೀತೆಯರ ಅಭಿಪ್ರಾಯ ಬೇರೆ ಆಗ್ತದ? ಭಗವಂತನ ಸಂಕಲ್ಪದಂತೆ ಅವನ ಹೆಜ್ಜೆ ಇಟ್ಟಂತೆ ತಾನು ಹೆಜ್ಜೆ ಇಡ್ತಾಳೆ. ಅವನ ಸಂಕಲ್ಪದಂತನೇ ಅವಳ ಸಂಕಲ್ಪವೂ ಇರ್ತದೆ. ಅವನು ಎಷ್ಟು ರೂಪಗಳನ್ನು ಧಾರಣೆ ಮಾಡ್ತಾನೋ ಅದಷ್ಟೇ ರೂಪಗಳನ್ನು ತಾನೂ ಧಾರಣೆ ಮಾಡ್ತಾಳೆ. ಅವನು ವಿರುದ್ಧವಾಗಿ ಒಂದು ಮಾತು ಇರಲ್ಲ, ಹೆಜ್ಜೆನೂ ಹಾಕಲ್ಲ. ಅಂಥ ಚಿಂತನೆಯೇ ಬರಲ್ಲ. ಹನುಮ ಭೀಮ ಮಧ್ವವಾದಿರಾಜ ಅವತಾರಗಳಲ್ಲೇ ಭಗವಂತನ ವಿರುದ್ಧವಾಗಿ ರುಜುದೇವತೆಗಳಿಗೆ ಇರಲ್ಲ ಅಂದಮೇಲೆ ಲಕ್ಷ್ಮೀದೇವಿಗೆ ಇರಲಿಕ್ಕೆ ಸಾಧ್ಯ ಇದೆನಾ? ಇಲ್ಲವೇ ಇಲ್ಲ. ಆದರೆ ಮುಂದಿನ ಕಥಾಕ್ಕೆ ಇದು ನಾಂದಿಗೋಸ್ಕರವಾಗಿರುವ ಪ್ರಸಂಗ. ಆದ್ದರಿಂದ ಸೀತಾದೇವಿ ಇವನು ಯಾರು ಏನು ಅಂತೆಲ್ಲ ಗೊತ್ತೇ ಇದೆ. ಆದರೂ ಆಗಚ್ಚ ಶೀಘ್ರಮ್ಮೈ ಆರ್ಯಪುತ್ರ ಸಹಾನುಜ. ಏನ್ರಿ ಆರ್ಯಪುತ್ರ? ಒಳಗಡೆ ರಾಮ ಲಕ್ಷ್ಮಣ ಇಬ್ಬರು ಒಳಗಡೆ ಇದ್ದಾರೆ, ಇವಳು ಮಾತ್ರ ಹೊರಗಡೆ ಬಂದಿದ್ದಾಳೆ, ನೋಡ್ತಾ ಇದ್ದಾಳೆ, ಆಕರ್ಷಿತಳಾದ್ಲು. ಏನ್ರಿ ಆರ್ಯಪುತ್ರ, ಬನ್ನಿ ಹೊರಗಡೆ ಬನ್ನಿ. ರಾಮ ಹೊರಗೆ ಬಂದ. ಏನಾಯಿತು? ಎಂದು ಹೀಗೆ ಕರೆದವಳೆ ಅಲ್ಲ, ಯಾಕೆ ಇಷ್ಟು ರಭಸವಾಗಿ ಆಶ್ಚರ್ಯಚಕಿತಳಾಗಿ ಏನೋ ಒಂದು ಸಂತೋಷದಿಂದ ಕರೀತಾ ಇದ್ದೀಯಲ್ಲ ಆರ್ಯಪುತ್ರ ಅಂಥೇಳಿ, ಏನು ಅಂತ. ಇಬ್ಬರು ಹೊರಗೆ ಬಂದರು. ರಾಮ ಲಕ್ಷ್ಮಣರು ಯಾಕೆ ಕರೀತಾ ಇದ್ದಾಳೋ ಏನೋ ಅಂತ ಆಲೋಚನೆ ಮಾಡಿದರೆ ಸೀತಾದೇವಿ ಹೇಳಿದ್ದಂತೆ, ಮೃಗೋ ಹೇವಂ ವಿಧೋರತ್ನ ವಿಚಿತ್ರೋ ನಾಸ್ತಿ ರಾಘವ. ಏನ್ರಿ, ನನ್ನನ್ನು ನೀವು ಅಯೋಧ್ಯೆಯಿಂದ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದೀರಿ, ನೋಡದೇ ಇರುವಂತಹ ಪ್ರಾಣಿಗಳೇ ಇಲ್ಲ. ಆದರೆ ಇವತ್ತು ಇಷ್ಟು ದಿವಸ ನೋಡದೆ ಇವತ್ತು ಮಾತ್ರ ನನ್ನ ಕಣ್ಣಿಗೆ ಬಿದ್ದ ಆಕರ್ಷಕವಾದಂತಹ ಒಂದು ಜಿಂಕೆ, ಮೃಗ, ಇದು ನನಗೆ ಭಾಳ ಇಷ್ಟ ಆಗಿದೆ ಅಂದ. ಅದು ಹೆಂಗೆ ಇದೆ ನೋಡ್ರಿ, ಎಲ್ಲ ಸಂಕಲ್ಪ. ಇಷ್ಟೆಲ್ಲ ನೋಡಿದಾಗ ಇವಳಿಗೆ ಆಕರ್ಷಣೆ ಆಗಿಲ್ಲ, ಬೇಕು ಅಂತ ಅನಿಸಿಲ್ಲ ಅಂದಮೇಲೆ ಈಗಾಗಬೇಕಾಗಿದ್ದರೆ ಇದು ಗೊತ್ತಿದೆ ಇವನು ಮಾಯಾಮೃಗ.
ನಾಸ್ತಿ ರಾಘವ, ರತ್ನ ವಿಚಿತ್ರವಾದಂಥ ಇಂಥ ಜಿಂಕೆಯನ್ನು ಇಲ್ಲಿವರೆಗೆ ನಾನು ನೋಡಿದ್ದೇ ಇಲ್ಲ, ಇವತ್ತು ಕಾಣ್ತಾ ಇದ್ದೇನೆ. ಮಹೇಶಾಹಿ ನ ಸಂಶಯ, ಇದು ಯಾರಲ್ಲೂ ಇರಬಾರ್ದಿದು, ಇಲ್ಲೇ ಇಲ್ಲ, ಹಾಗಾಗಿ ಇದು ನನಗೆ ತಂದು ಕೊಡ್ರಿ ನೀವು. ಅಂದರೆ ಒಂದು ಸೀತಾದೇವಿ ಒಬ್ಬ ಸಾಮಾನ್ಯ ಮಹಿಳೆಯ ಅಪೇಕ್ಷೆ ಇದ್ದಂತೆ ತೋರಿಸ್ತಾಳೆ. ನಾವು ಹೋದಾಗ, ಅಂಗಡಿಗೆಲ್ಲ ಹೋದಾಗ ಏನನ್ನಿಸ್ತದೆ, ಸೀರೆನೋ ಅಥವಾ ಇನ್ನೊಂದು ಯಾವುದೋ ಐಟಮ್ ಇದ್ದರೆ ಇದನ್ನು ತೊಗೊಳ್ಳೋಣ, ಯಾಕಂದ್ರೆ ಇಷ್ಟು ನಮ್ಮ ಸಂಬಂಧಿಕರ ಮನೆಗೆ ಹೋದಾಗ ಇಂಥ ಯಾರ ಮನೆಯಾಗೂ ಇದು ನೋಡಿಲ್ಲ, ಏನ್ರಿ ಇದನ್ನು ತೊಗೊಂಡು ಹೋಗೋಣ ಅಂತ. ಯಾಕೆ ಎಲ್ಲರಿಗೂ ಅದನ್ನು ತೋರಿಸಿ, ನಮ್ಮ ಮನೆಯೊಳಗೆ ಇರಲೇ ಇಲ್ಲ, ನಿಮ್ಮ ಮನ್ಯಾಗ ಇದು ಎಲ್ಲಿ ತೊಗೊಂಡು ಅಂತಾರೆ. ನನ್ನ ಕಡೆ ಯಾರಲ್ಲೂ ಇರ್ತಿದ್ದದ್ದು ನನ್ನ ಕಡೆ ಅದ ಅಂತ. ಅದಕ್ಕೆ ಸೀತಾದೇವಿ ಹೇಳಿದ್ದಂತೆ, ಇಡೀ ಕಾಡಿನಲ್ಲಿ ಇಂಥ ಒಂದೊಂದು ಜಿಂಕೆನೇ ಇಲ್ಲ, ಈ ಜಿಂಕೆಯನ್ನು ನಾನು ಇಟ್ಕೊಳ್ತೇನೆ, ಜೋಪಾನವಾಗಿ ಇಟ್ಕೊಂಡಿರ್ತೇನೆ. ಇದನ್ನು ಇಲ್ಲಿ ಮಾತ್ರ ಇಟ್ಕೊಳ್ಳೋದಲ್ಲ, ಎಲ್ಲಿವರೆಗೆ ನಾನು ರಕ್ಷಣೆ ಮಾಡ್ತೇನೆ ಅಂದರೆ 14 ವರ್ಷ ನಮ್ಮ ವನವಾಸ ಮುಗಿಯೋವರೆಗೂ ಇದನ್ನು ರಕ್ಷಣೆ ಮಾಡಿ ಅಯೋಧ್ಯೆಗೆ ತಗೊಂಡು ಹೋಗ್ತೇನೆ. ಅಯೋಧ್ಯೆಯಲ್ಲಿ ಶೋಕೇಶ್ನಲ್ಲಿ ಇಡಬೇಕು. ಎಲ್ಲರೂ ಬಂದು ನೋಡು, ಅಯ್ಯೋ ಸೀತೆ ನಿನಗೆ ಹೆಂಗೆ ಸಿಕ್ತಿದ್ದು, ನಮ್ಗೆ ಎಲ್ಲೆಲ್ಲೂ ಸಿಕ್ಕಿದ್ದೇ ಇಲ್ಲ, ಇಷ್ಟು ಜಿಂಕೆ ನೋಡಿದ್ರು ಇಂಥದ್ದು ಎಲ್ಲೆಲ್ಲೂ ಸಿಕ್ಕೇ ಇಲ್ಲ, ನೋಡಿದ್ದೇ ಇಲ್ಲ ಅಂಥವರೆಲ್ಲ ಸೀತಾ ಎಂಥ ಒಂದು ಜಿಂಕೆಯನ್ನು ಹುಡುಕಿದ್ಲು ಅಂತ ನನ್ನನ್ನು ಹೊಗಳಬೇಕು. ನಮ್ಮಲ್ಲೆಲ್ಲ ಹಾಗೆ ಅಪೇಕ್ಷೆ ಇರ್ತದಲ್ಲ, ಆ ರೀತಿ ಅಂತ. ಅದನ್ನು ನೋಡಿ ಇಷ್ಟೆಲ್ಲ ಹೇಳ್ತಾ ಇದ್ದಾಗ, ಮೃಗೋ ಹರತಿ ಮೇ ಮನಃ ಆನೇನಂ ಮಹಾಬಾಹೋ, ಲೇಟ್ ಮಾಡಬೇಡ್ರಿ, ಬೇಗ ಹೋಗ್ರಿ. ಯಾಕೆ ಅದು ಜಿಂಕೆ ಚಂಚಲ, ಹೀಗೆ ಅಂತ ಹೋಗೋಷ್ಟಲ್ಲಿ ಎಲ್ಲ ಓಡಿ ಹೋಗ್ಬಿಡ್ತದೆ. ರಾಮ ಅಂದ, ಇದು ಏನು ನನಗೆ ಗೊತ್ತಿದೆ, ಎಷ್ಟು ದೂರ ಹೋಗಲ್ಲ, ನನ್ನ ಕಡೆನೇ ಬರಬೇಕದು ಅಂತ. ನನಗೆ ನೀವು ತಂದು ಕೊಟ್ಟರೆ, ನೀವು ಎಲ್ಲೋ ಯುದ್ಧಕ್ಕೆ ಅಂತ ಹೋದ್ರೂ ಪರವಾಗಿಲ್ಲ, ನನಗಂತೂ ಒಂದು ಇರ್ತದಲ್ಲ. ಅದಾಗ ಜಿಂಕೆ ನನಗೆ ಆರಾಮಾಗಿ ಅದ್ರ ಜೊತೆಗೆ ನಾನು ಆಟ ಆಡ್ತಾ ಇರ್ತೇನೆ, ಖುಷಿಯಾಗಿರ್ತೇನೆ, ನನಗೆ ಸ್ವಲ್ಪ ಟೈಮ್ ಪಾಸ್ ಆಗ್ತದೆ ಅಂತ. ಈಗ ಅಲ್ಲಿ ನೀವು ಎಲ್ಲಿ ಹೋಗ್ರಿ, ನಮ್ಮ ಕೈಯಲ್ಲೊಂದು ಮೊಬೈಲ್ ಕೊಟ್ಟಿರ್ರಿ ಸಾಕು, ನೀವು ಬಂದರೂ ಆಯ್ತು ಬಿಟ್ಟರು ಆಯಿತು ಅಂತ. ನನಗೆ ನಮ್ಮ ಊರಲ್ಲಿ ಮನೆ ಒಳಗಡೆ ಜಿಂಕೆ ಇತ್ತು ಅಂದರೆ ಅದ್ರ ಜೊತೆಗೆ ನಾನು ಆರಾಮಾಗಿರ್ತೇನೆ, ಅದನ್ನು ತಂದು ಕೊಡಬೇಕು ಅಂತ ರಾಮ ಸುಮ್ಮನೆ ಹೇಳಿದ. ಬೇಡ, ಅದನ್ನ ಯಾಕೆ ತಗೊಳ್ತಿ, ಬಿಟ್ಟುಬಿಡು, ಸುಮ್ಮನೆ ಯಾಕೆ ಅದು ಅಂತಂದ. ಆದರೂ ಕೇಳಲಿಲ್ಲ, ಬೇಕು ಅಂತ ಅಷ್ಟು ಹಠ ಮಾಡಿದಾಗ ರಾಮ, ಕಸ್ಯ ರೂಪಮಿದಂ ದೃಷ್ಟ ಜಾಂಬೂನದ ಮಯಪ್ರಭಂ ನಾನಾರತ್ನಮಯಂ ದಿವ್ಯಂ ನಮನೋ ವಿಸ್ಮಯಂ ವ್ರಜೆ. ಸುಮ್ಮನೆ ಅಂತಾನೆ ರಾಮ. ಹೌದು, ಯಾರ ಮನಸ್ಸು ತಾನೇ ಆಕರ್ಷಿತ ಆಗಲ್ಲ ಹೇಳಿಸೀತೆ, ಇಷ್ಟು ಚೆನ್ನಾಗಿದೆ, ಎಷ್ಟು ಬಂಗಾರ, ಪೂರ್ಣಮೈ ಬಂಗಾರ, ಅದ್ಮೇಲೆ ಬೆಳ್ಳಿದು, ಯಾರ ಮನಸ್ಸು ವಿಚಲಿತ ಆಗಲ್ಲ. ಎಷ್ಟು ಬೇಕಾದರೆ ಏನಾದರೂ ಆಗಲಿ, ನಿನಗದು ನಾನು ತಂದು ಕೊಡ್ತೇನೆ ಎಂದಂತ. ಇಷ್ಟಂದು ಲಕ್ಷ್ಮಣನನ್ನು ಕರೆದ ರಾಮ. ಲಕ್ಷ್ಮಣ, ಏನಾದರೂ ಆಗಲಿ, ಸೀತೆ ಕೇಳಿದ್ದಾಳೆ ಅಂತಂದ ಮೇಲೆ ಈ ಜಿಂಕೆಯನ್ನು ಹಿಡ್ಕೊಂಡು ತಂದು ಕೊಡೋದು ನನ್ನ ಕರ್ತವ್ಯ, ನಾನದನ್ನು ಮಾಡ್ತೇನೆ. ನೀನು ಮಾತ್ರ ಯಾವುದೇ ಕಾರಣಕ್ಕಾಗಲಿ, ಎಂತಹ ಸಂದರ್ಭವೇ ಇರಲಿ, ಸೀತೆಯ ರಕ್ಷಣೆಯಲ್ಲೇ ಇರಬೇಕು, ಅವಳನ್ನು ಬಿಟ್ಟು ಗೆರೆ ದಾಟಿಯೂ ಬರಬಾರ್ದು. ಇಷ್ಟು ಅವನ ಕಡೆಯಿಂದ ಪ್ರತಿಜ್ಞೆ ಮಾಡಿಸಿ ರಾಮ ಆ ಜಿಂಕೆಯನ್ನು ಹಿಡಿಯಲಿಕ್ಕೆ ಹೊರಟ. ಆಮೇಲೆ ಏನು ನಡೀತು ಅನ್ನೋದನ್ನು ನಾಳಿನ ದಿವಸ ನಾವು ನೀವೆಲ್ಲ ಸೇರಿದಾಗ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಕ್ಷೇತ್ರಸ್ವಾಮಿಯಾದಂತಹ ಕೋದಂಡರಾಮನ ಪಾದಾರವಿಂದಗಳಿಗೆ ಅರ್ಪಣೆ ಮಾಡುತ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ. ಶ್ರೀರಾಮಾಯ ನಮಃ, ಶ್ರೀರಾಮಾಯ ನಮಃ, ಶ್ರೀರಾಮಾಯ ನಮಃ, ಶ್ರೀರಾಮಾಯ ನಮಃ, ಶ್ರೀರಾಮಾಯ ನಮಃ, ಶ್ರೀರಾಮಾಯ ನಮಃ,
ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಹರೇ ಶ್ರೀನಿವಾಸ